ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮೂಲಕ ದಾವಣಗೆರೆ ವಿಶ್ವವಿದ್ಯಾಲಯದ ಪ್ರಥಮ BA ದ್ವಿತೀಯ ಸೆಮಿಸ್ಟರ್ನ ಕನ್ನಡ ಭಾಷಾ ಪಠ್ಯ ಭಕ್ತಿ ಘಟಕದಲ್ಲಿ ಬರುವ ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಿಂದ ಆಯ್ದ ಕಥಾಭಾಗವನ್ನು ನಾವು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ಮೊದಲಿಗೆ ಕವಿ ರಾಘವಾಂಕನ ಪರಿಚಯವನ್ನು ಮಾಡಿಕೊಳ್ಳೋಣ. ರಾಘವಾಂಕ ಕವಿ 12ನೇ ಶತಮಾನದ ಉತ್ತರಾರ್ಧದಲ್ಲಿ ಹಾಗೂ 13ನೇ ಶತಮಾನದ ಪೂರ್ವಾರ್ಧದಲ್ಲಿ ಜೀವಿಸಿದ್ದ ಕವಿ. ಈತನು ಹರಿಹರನ ಸೋದರಳಿಯ. ಹರಿಹರನು ರಾಘವಾಂಕನು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನೂತನ ಯುಗ ಪ್ರವರ್ತಕರೆಂದು ಹೆಸರಾಗಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ಷಟ್ಪದಿ ಪ್ರಕಾರವನ್ನು ಪ್ರವರ್ತನಗೊಳಿಸಿದ ಕೀರ್ತಿ ರಾಘವಾಂಕನಿಗೆ ಸಲ್ಲುತ್ತದೆ. ರಾಘವಾಂಕ ಹಂಪೆಯಲ್ಲಿ ಹುಟ್ಟಿ ಬೆಳೆದವ. ಇವನ ತಂದೆ ಮಹದೇವ ಭಟ್ಟ, ತಾಯಿ ರುದ್ರಾಣಿ. ಹರಿಹರ ಇವನ ಸೋದರ ಮಾವ ಮತ್ತು ಗುರು. ಆತ ದೀಕ್ಷಾ ಗುರುವು, ಕಾವ್ಯ ಗುರುವು ಹೌದು. ಹರಿಹರನಂತೆ ರಾಘವಾಂಕನು ಪಂಪ ವಿರೂಪಾಕ್ಷನ ಪರಮಭಕ್ತ. ರಾಘವಾಂಕನ ಕಾವ್ಯಗಳು 6: ಹರಿಶ್ಚಂದ್ರ ಕಾವ್ಯ, ಸಿದ್ಧರಾಮ ಪುರಾಣ, ಸೋಮನಾಥ ಚರಿತೆ, ವೀರೇಶ ಚರಿತೆ ಇವು ದೊರೆತು ಪ್ರಕಟವಾಗಿವೆ. ಶರಭಚಾರಿತ್ರ ಹಾಗೂ ಹರಿಹರ ಮಹತ್ವ ಇನ್ನೂ ದೊರೆತಿಲ್ಲ. ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರನು ಎನ್ನುವ ತತ್ವವನ್ನು ಜೀವನಕ್ಕೆ ಅಳವಡಿಸಿ ಬದುಕಿದ ಸತ್ಯ ಸಾಧಕ ಹರಿಶ್ಚಂದ್ರನ ಕರುಣಾದ್ಭುತವಾದ ಕಥೆಯೇ ಹರಿಶ್ಚಂದ್ರ ಕಾವ್ಯ. ಇದರಲ್ಲಿ 14 ಸ್ಥಳಗಳಿದ್ದು ವಾರ್ಧಕ ಷಟ್ಪದಿಯಲ್ಲಿ ರಚಿತವಾಗಿದೆ. ಹರಿಶ್ಚಂದ್ರನ ಪಾತ್ರ ಸತ್ಯ ಪರಿಪಾಲನೆಗಾಗಿ ನಿರಂತರವೂ ಹೋರಾಡುವಂಥದ್ದು. ಇಷ್ಟು ರಾಘವಾಂಕ ಕವಿಯ ಪರಿಚಯ. ಇನ್ನು ಪಠ್ಯಕ್ಕೆ ಹಾಯ್ದಿರುವ ಹರಿಶ್ಚಂದ್ರ ಕಾವ್ಯದ ರಾಜ್ಯ ಸಮರ್ಪಣಾ ಭಾಗವನ್ನು ನಾವು ನೋಡೋದೇ ಆದರೆ, ಇಲ್ಲಿ ಪುರಾಣ ಪುರುಷನಾಗಿರ್ತಕ್ಕಂತಹ ಹರಿಶ್ಚಂದ್ರ ಮಹಾರಾಜನ ಪುರಾಣ ಕಥೆಯನ್ನು ನಿಮಗೆ ಇಲ್ಲಿ ಪಠ್ಯವಾಗಿ ಇಟ್ಟಿರ್ತಕ್ಕಂಥದ್ದು. ಕಾವ್ಯಭಾಗದ ಸಂದರ್ಭವನ್ನು ನಾವು ನೋಡೋದೇ ಆದರೆ, ಒಮ್ಮೆ ದೇವೇಂದ್ರನ ಸಭೆಯಲ್ಲಿ ಭೂಲೋಕದೊಳಗೆ ಸತ್ಯವಂತರಾದ ರಾಜರು ಯಾರು ಎಂಬ ಪ್ರಶ್ನೆ ಹುಟ್ಟಿ ವಸಿಷ್ಠನು ಹರಿಶ್ಚಂದ್ರನ ಹೆಸರನ್ನು ಹೇಳುವನು. ವಿಶ್ವಾಮಿತ್ರ ಮುನಿಯು ಇದನ್ನು ವಿರೋಧಿಸುವನು. 2 ಕೋಣಗಳ ಹೋರಾಟ, ಗಿಡಕ್ಕೆ ಮೃತ್ಯು ಎಂಬಂತೆ ವಸಿಷ್ಠ ಹಾಗೂ ವಿಶ್ವಾಮಿತ್ರರ ವಾಗ್ವಾದದಿಂದ ಹರಿಶ್ಚಂದ್ರ ಕಷ್ಟಕ್ಕೆ ಗುರಿಯಾಗಬೇಕಾಯಿತು. ವಿಶ್ವಾಮಿತ್ರನ ಹರಿಶ್ಚಂದ್ರನ ಸತ್ಯ ಪರಿಪಾಲನೆಯನ್ನು ಭಂಗಪಡಿಸುವ ಪ್ರತಿಜ್ಞೆಯನ್ನು ಮಾಡುವನು. ಹರಿಶ್ಚಂದ್ರನಿಂದ ರಾಶಿ ರಾಶಿ ಬಂಗಾರದ ನಾಣ್ಯಗಳನ್ನು ದಾನವಾಗಿ ಪಡೆದು ಸಮಯ ಬಂದಾಗ ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಹರಿಶ್ಚಂದ್ರನ ಬಳಿಯೇ ಬಿಟ್ಟು ಹೋಗುತ್ತಾನೆ. ಅವನ ಸಾಮ್ರಾಜ್ಯದಲ್ಲಿ ಮಾಯಾ ಕ್ರೂರ ಮೃಗಗಳನ್ನು ಸೃಷ್ಟಿಸಿ ಹರಿಶ್ಚಂದ್ರನನ್ನು ಬೇಟೆಗೆ ಹೊರಡುವಂತೆ ಪ್ರಚೋದಿಸುತ್ತಾನೆ. ಕಾಡಿನಲ್ಲಿ ಒಲತಿಯರಾದ ಗಾನ ರಾಣಿಯರನ್ನು ಸೃಷ್ಟಿಸಿ ಹರಿಶ್ಚಂದ್ರನನ್ನು ಮದುವೆಯಾಗಲು ಪೀಡಿಸುವಂತೆ ಮಾಡುತ್ತಾನೆ. ಹರಿಶ್ಚಂದ್ರನು ಉದ್ದಟರಾದ ಆ ಯುವತಿಯರನ್ನು ಸೇವಕರ ಮೂಲಕ ಹೊಡೆದು ಕಳುಹಿಸುತ್ತಾನೆ. ಇದರಿಂದ ಕೋಪಗೊಂಡ ವಿಶ್ವಾಮಿತ್ರ ಹರಿಶ್ಚಂದ್ರನೊಡನೆ ಕೋಪದಿಂದ ಹರಿಶ್ಚಂದ್ರನ ಮೇಲೆ ನಾನಾ ತಪ್ಪುಗಳನ್ನು ಹೊರಿಸಿ ಮದುವೆಯಾಗುವಂತೆ ಒತ್ತಾಯಿಸುತ್ತಾನೆ. ಸರ್ವ ರಾಜ್ಯವನ್ನಾದರೂ ಕೊಟ್ಟೇನು, ಇದಕ್ಕೆ ಒಪ್ಪಲಾರೆ ಎನ್ನುವ ಹರಿಶ್ಚಂದ್ರನ ಮಾತನ್ನೇ ಬಲವಾಗಿ ಹಿಡಿದು ಅದರಂತೆ ನಡೆದುಕೊಳ್ಳಲು ಕೇಳುತ್ತಾನೆ. ಹರಿಶ್ಚಂದ್ರ ತನ್ನ ಸರ್ವಸ್ವವನ್ನು ವಿಶ್ವಾಮಿತ್ರನಿಗೆ ಕಾಡಿನಲ್ಲಿ ಧಾರೆ ಎರೆಯುತ್ತಾನೆ. ಬೇಟೆಗೆಂದು ಬಂದವನು ಕಾಡಿನಿಂದಲೇ ರಥವನ್ನು ಹತ್ತದೆ ರಾಜಧಾನಿಗೆ ನಡೆದುಕೊಂಡೇ ಬರುತ್ತಾನೆ. ಆ ಸಂದರ್ಭದಿಂದ ಈ ನಿಮ್ಮ ಪಠ್ಯಭಾಗದ ಕಥಾಭಾಗ ಪ್ರಾರಂಭವಾಗುತ್ತೆ. ಅದರಲ್ಲಿ ಮೊದಲನೇ ಪದ್ಯಭಾಗ ಅಂದರೆ, ಇಲ್ಲಿ ನಾಡಿನ ಜನರ ರಕ್ಷಣೆಗಾಗಿ ಪ್ರಾಣಿಗಳ ಉಪಟಳವನ್ನು ತಡೆಯೋದಕ್ಕೆ ಅಂತಂದೇಳಿ ಕಾಡಿಗೆ ಹೋದಂತಹ ಹರಿಶ್ಚಂದ್ರ ಮಹಾರಾಜ ಅಲ್ಲಿ ವಿಶ್ವಾಮಿತ್ರ ಮುನಿಯ ಮಾಯಾಜಾಲಕ್ಕೆ ಸಿಕ್ಕು ಮಾತಿಗೆ ತಪ್ಪಿ ತನ್ನ ಸರ್ವರಾಜ್ಯವನ್ನು ಕೂಡ ಕಾಡಿನಲ್ಲಿ ವಿಶ್ವಾಮಿತ್ರನಿಗೆ ಧಾರೆ ಎರೆದು ವಿಶ್ವಾಮಿತ್ರನ ಹಿಂಬಾಲಕನಾಗಿ ಕಾಡಿಗೆ ಬರ್ತಾ ಇರ್ತಾನೆ. ಈ ಕಡೆ ತಮ್ಮ ಸುರಕ್ಷತೆಗಾಗಿ ಕಾಡು ಪ್ರಾಣಿಗಳ ಉಪಟಳವನ್ನು ನಿಯಂತ್ರಣ ಮಾಡೋದಕ್ಕೆ ಕಾಡಿಗೆ ಹೋದಂತಹ ರಾಜ ವಾಪಸ್ಸು ನಾಡಿಗೆ ಅಯೋಧ್ಯ ನಗರಕ್ಕೆ ಬರ್ತಾ ಇರೋದನ್ನು ಸಂಭ್ರಮದಿಂದ ಸ್ವಾಗತಿಸುವುದಕ್ಕೆ ಆ ನಗರದ ಜನ, ಅಯೋಧ್ಯ ನಗರದ ಜನ ಹೇಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ರು ಅನ್ನೋದನ್ನು ಮೊದಲನೇ ಪದ್ಯಭಾಗದಲ್ಲಿ ನಾವು ನೋಡೋಣ. ನೋಡಿ. ಧರೆಯ ಬಿರಿಯಲ್ ಅಳ್ಕಿರಿವ ಅನಂತ ನಿಸ್ಸಾಳದ ಅಬ್ಬರವನಾಲಿಸಿ ಪುರದ ಕೇರಿಗಳನ್ನೊಪ್ಪೆ ಸಿಂಗರಿಸಿ ಮನೆ ಮನೆಗಳು ಗುಡಿ ತೋರಣಗಳ ಸರದೆಗೆದು ಸಂಭ್ರಮದಲ್ಲಿ ಹರರೆ ಕೋಟಾಕೋಟಿ ಕರಿತುರಗ ರಥ ಪತ್ತಿ ಪರಿಜನಂ ವೆರಸಿ ಮತ್ತ ಹರಿಶ್ಚಂದ್ರ ಭೂವರನ್ ಇದಿರ್ಗೊಳ್ಳಲು ನಡೆದರು ಶಶಿಯನಿದಿರ್ಗೊಂಡು ಹೆಚ್ಚು ವಂಬುದಿಯಂತೆ. ಧರೆಬಿರಿಯಲ್ ಅಂದರೆ ಭೂಮಿಯೇ ಬಿರುಕು ಬಿಡುವಷ್ಟು ಜೋರಾದ ಬಹುಬಗೆಯ ವಾದ್ಯಧ್ವನಿಗಳ ಅಬ್ಬರವನ್ನು ಕೇಳಿ
ಅಳ್ಕಿರಿವ ಅನಂತ ನಿಸ್ಸಾಳದ ಧರೆಯ ಬಿರಿಯಲ್ ಅಳ್ಕಿರಿವ ಅನಂತ ನಿಸ್ಸಾಳದ. ನಿಸ್ಸಾಳ ಅಂದರೆ ಬೇರಿ ಡಮರುಗ ಮೊದಲಾದ ವಾದ್ಯಗಳ ಅಬ್ಬರವನ್ನು ಆಲಿಸುವಂತೆ ಪುರದ ಕೇರಿಗಳನ್ನು ಒಪ್ಪೆ ಸಿಂಗರಿಸಿ. ಒಪ್ಪೆ ಅಂದರೆ ಗುಡಿಸಿ. ಪುರದ ಕೇರಿಗಳನ್ನು, ನಗರದ ಕೇರಿಗಳನ್ನು ಸ್ವಚ್ಛಗೊಳಿಸಿ ಸಿಂಗಾರ ಮಾಡಿ ಮನೆ ಮನೆಗಳು ಗುಡಿ ತೋರಣಗಳ ಸರದೆಗೆದು. ಮನೆ ಮನೆಗಳಲ್ಲಿ ಗುಡಿ ಅಂದರೆ ಬಾವುಟ, ತೋರಣ ಅಂದರೆ ತಳಿರು ತೋರಣಗಳ ಸರದೆಗೆದು ಮಾಲೆಯನ್ನು ಕಟ್ಟಿ ಸಂಭ್ರಮದಲ್ಲಿ ಕೋಟ್ಯಾನುಕೋಟಿ ಆನೆ, ಕರಿ ಅಂದರೆ ಆನೆ, ತುರಗ ಅಂದರೆ ಕುದುರೆ, ರಥ, ಪತ್ತಿ ಅಂತಂದೇಳಿದರೆ ಕಾಲಾಳು ದಳ, ಪರಿಜನಂ ವೆರಸಿ ಮತ್ತ ಹರಿಶ್ಚಂದ್ರ ಭೂವರನ್ ಅಂದರೆ ಆ ಹರಿಶ್ಚಂದ್ರ ಮಹಾರಾಜನನ್ನು ಇದಿರುಗೊಳ್ಳಲು ಅಂದರೆ ಸ್ವಾಗತಿಸಲು ನಡೆದರು. ಶಶಿಯ ನಿದಿರ್ಗೊಂಡು ಹೆಚ್ಚು ಅಂಬುದಿಯಂತೆ ಅಂದರೆ ಹುಣ್ಣಿಮೆಯ ರಾತ್ರಿಯಲ್ಲಿ ಆಕಾಶದಲ್ಲಿ ಚಂದ್ರನನ್ನು ನೋಡಿ ಸಂಭ್ರಮದಿಂದ ಉಬ್ಬುವ ಸಾಗರದ ಹಾಗೆ ಸಂಭ್ರಮದಿಂದ ರಾಜನನ್ನು ಸ್ವಾಗತಿಸಲು ಆ ಅಯೋಧ್ಯ ನಗರದ ಜನ ಮುಂದೆ ಬಂದರು ಅನ್ನೋದನ್ನು ನಾವು ಈ ಪದ್ಯದಲ್ಲಿ ನೋಡ್ತೀವಿ. ಮುಂದಿನ ಪದ್ಯ ಭಾಗ. ಹಗಲೊಗೆದ ಚಂದ್ರ ಕಳೆಯಂತೆ ಬಿರುವೈಶಾಖವಗೆದ ಬನದಂತೆ ಬಿಸಿಲೊಳು ಬಿಸುಟ್ಟ ತಳಿರಂತೆ ಮೊಗಕಂದಿ ಕಳೆಗುಂದಿಯ ಅರ್ವೆ ಕಪ್ಪಡ ಹುಟ್ಟು ರಾಗವಳಿದು ಒಪ್ಪಗೆಟ್ಟು ಮಗನ್ ಅರಸಿ ಮಂತ್ರಿ ಸಹಿತ ಅವನೀಪಂ ಹಿಂದೆ ದೇಸಿಗನಂತೆ ಕೌಶಿಕನ ಕಾಹಿನೊಳು ಬರೆ ಕಂಡು ಬಗೆಬೆದರಿ ಹೊದ್ದಿ ಒಡೆಹೊಟ್ಟು ಕಾಣಿಕೆಯ ಚಿತ್ತೈಸು ಭೂಭುಜ ಎಂದರು. ಆ ಪುರಜನ ಹರಿಶ್ಚಂದ್ರ ಮಹಾರಾಜ ತನ್ನ ರಾಜಗಾಂಭೀರ್ಯದಿಂದ ಬರುವ ಬದಲಾಗಿ ಆ ಕೌಶಿಕನಾಗಿರ್ತಕ್ಕಂಥ ವಿಶ್ವಾಮಿತ್ರ, ಕೌಶಿಕ ಅಂದರೆ ಕುಶಿಕ ರಾಜನ ಮಗ ವಿಶ್ವಾಮಿತ್ರ ಆಗಿದ್ದರಿಂದ ಅವನಿಗೆ ಕೌಶಿಕ ಅನ್ನೋ ಹೆಸರಿದೆ. ಆ ಕೌಶಿಕನ ಹಿಂದೆ ಹೇಗೆ ಗತಿಗೆಟ್ಟವನಂತೆ ಬರ್ತಾ ಇದ್ದಾನೆ ಅನ್ನೋದನ್ನು ಇಲ್ಲಿ ಈ ಪದ್ಯ ಭಾಗದಲ್ಲಿ ವರ್ಣನೆ ಮಾಡ್ತಾರೆ. ಹಗಲೊಗೆದ ಚಂದ್ರ ಕಳೆಯಂತೆ ಅಂದರೆ ಹಗಲಿನಲ್ಲಿ ಕಾಣಿಸಿಕೊಳ್ಳುವ ಚಂದ್ರನ ಕಳೆಹೀನಂತೆ, ಬಿರುವೈಶಾಖವಗೆದ ಬನದಂತೆ ಅಂದರೆ ಕಡು ಬೇಸಿಗೆಯಲ್ಲಿ ಒಣಗಿದ ಕಾಡಿನಂತೆ, ಬಿಸಿಲೊಳು ಬಿಸುಟ್ಟ ತಳಿರಂತೆ ಬಿಸಿಲಿನಲ್ಲಿ ಎಸೆದ ಚಿಗುರಿನಂತೆ, ಮುಖಕಂದಿ ಮೊಗ ಅಂದರೆ ಮುಖ ಕಂದಿ ಕಳೆಗುಂದಿ ಅರುವೆ ಕಪ್ಪಡ ಹುಟ್ಟು. ಕಪ್ಪಡ ಅಂತಂದರೆ ಹರುಕು ಬಟ್ಟೆ. ಕಳೆಗುಂದಿ ಹರುಕು ಬಟ್ಟೆಯನ್ನುಟ್ಟು ರಾಗವಳಿದು ತೇಜೋಹೀನನಾಗಿ ಒಪ್ಪಗೆಟ್ಟು ಮಗನ್ ಅರಸಿ ಮಗನಾಗಿರ್ತಕ್ಕಂತಹ ಲೋಹಿತಾಶ್ವ, ಅರಸಿ ಚಂದ್ರಮತಿ, ಮಂತ್ರಿ ಸತ್ಯಕೀರ್ತಿಯರ ಸಹಿತ ಅವನೀಪಂ ಅಂದರೆ ಇಲ್ಲಿ ರಾಜ ಹರಿಶ್ಚಂದ್ರ ಹಿಂದೆ ದೇಸಿಗನಂತೆ ಆ ಕೌಶಿಕ ವಿಶ್ವಾಮಿತ್ರನ ರಥದ ಹಿಂದೆ ದೇಸಿಗನಂತೆ ಅಂದರೆ ಗತಿಗೆಟ್ಟವನಂತೆ ಕೌಶಿಕನ ಕಾಹಿನೊಳು ಬರೆ ಕಂಡು. ಕಾಹಿ ಅಂತಂದೇಳಿದರೆ ಇಲ್ಲಿ ರಕ್ಷಣೆ. ಆ ಕೌಶಿಕ ವಿಶ್ವಾಮಿತ್ರ ರಾಜನ ರಕ್ಷಣೆಯಲ್ಲಿ ಬರುವುದನ್ನು ಕಂಡು ಬಗೆಬೆದರಿ ಮನಸ್ಸಿಗೆ ಗಾಬರಿಯಾಗಿ, ಆ ಪುರಜನರ ಮನಸ್ಸಿಗೆ ಗಾಬರಿಯಾಗಿ ಒದ್ದಿ ಹೊಡೆಹೊಟ್ಟು ಅವನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಎರಗಿ ಹರಿಶ್ಚಂದ್ರ ಮಹಾರಾಜನಿಗೆ ಕಾಣಿಕೆಯ ಚಿತ್ತೈಸು ಭೂಭುಜ ಎಂದರು. ಕಾಣಿಕೆಗಳನ್ನು ಸ್ವೀಕರಿಸು ರಾಜ ಅಂತಂದೇಳಿ ಆ ಅಯೋಧ್ಯ ನಗರದ ಜನ ಹರಿಶ್ಚಂದ್ರನನ್ನು ಸ್ವಾಗತಿಸೋದಕ್ಕೆ ಏನು ನಿಂತಿದ್ರೋ ಅವರು ಆ ರೀತಿ ಹರಿಶ್ಚಂದ್ರ ಮಹಾರಾಜನನ್ನು ನೋಡಿ ಹೇಳ್ತಾರೆ. ಮುಂದಿನ ಪದ್ಯ ಭಾಗ. ಆಗ ಹರಿಶ್ಚಂದ್ರ ಮಹಾರಾಜ ಆ ಅಯೋಧ್ಯ ನಗರದ ಜನರನ್ನು ಕುರಿತು ನಿಜ ಸಂಗತಿಯನ್ನು ಹೇಳ್ತಾನೆ. ಎನಗರಸುತನ ಮಾದು ಹೋಗಿ ವಿಶ್ವಾಮಿತ್ರ ಮುನಿಗಾದುದು ಆತನಂ ಕಂಡು ಕಾಣಿಕೆಯನಿತ್ತು ಅನುದಿನಂ ಬೆಸಕೈಬುದು ಎನ್ನಲ್ ಒಲ್ಲೆವ್ ಎನಲ್ ಬೋಧಿಸಿ ಬಲತ್ಕಾರದಿಂದ ಜನವ ಕಾಣಿಸಿ ಕಾಣಿಕೆಯ ಕೊಡಿಸಿ ಇಂದುಗೊಂಡು ಇನಕುಲಾಲಮಂ ಎಯ್ತಂದು ಪುರಮಂ ಪೊಕ್ಕು ಮನದೊಳು ಉತ್ಸವದ ಹೆಚ್ಚುಗೆ ಅಳಿದು ನಿಂದ ಮಂದಿಯ ನೋಡುತ್ತಂ ನಡೆದನು. ಇಲ್ಲಿ ಆ ಕಾಡಿನಲ್ಲಿ ನಡೆದಂತಹ ಘಟನೆಯನ್ನು ಹರಿಶ್ಚಂದ್ರ ಮಹಾರಾಜ ಅಯೋಧ್ಯ ನಗರದ ಜನರಿಗೆ ಹೇಳ್ತಾ ಇದ್ದಾನೆ. ನಾನು ಅರಸುತನವನ್ನು ಕಳೆದುಕೊಂಡಿದ್ದೇನೆ. ಅರಸುತನ ಮಾದು ಹೋಗಿ ವಿಶ್ವಾಮಿತ್ರ ಮುನಿಗಾದುದು. ಈಗ ರಾಜ್ಯಾಧಿಕಾರ ವಿಶ್ವಾಮಿತ್ರ ಮುನಿಗೆ ಸೇರಿದೆ. ಆತನಂ ಕಂಡು ಕಾಣಿಕೆಯನಿತ್ತು ಅನುದಿನಂ ಬೆಸಕೈಬುದು. ನೀವೆಲ್ಲರೂ ಆತನ ಬಳಿಗೆ ಹೋಗಿ ಅವನನ್ನು ಕಂಡು ಕಾಣಿಕೆಗಳನ್ನು ಸಲ್ಲಿಸಿ ಪ್ರತಿದಿನವೂ ಅವನ ಆದೇಶದಂತೆ ನೀವು ನಡೆಯಬೇಕು ಎಂದಾಗ ಒಲ್ಲೆವ್ ಆ ಪುರದ ಜನ ಸಾಧ್ಯವೇ ಇಲ್ಲ ಅಂತಂದೇಳಿ ಪ್ರಜೆಗಳು ಉತ್ತರಿಸುತ್ತಾರೆ. ಆಗ ರಾಜ ಹರಿಶ್ಚಂದ್ರ ರಾಜ ಅವರನ್ನು ಒಪ್ಪಿಸಿ ಬೋಧಿಸಿ ಬಲತ್ಕಾರದಿಂ ಜನವ ಕಾಣಿಸಿ ಕಾಣಿಕೆಯ ಕೊಡಿಸಿ ರಾಜ ಅವರನ್ನು ಒಪ್ಪಿಸಿ ಬಲವಂತವಾಗಿ ವಿಶ್ವಾಮಿತ್ರನಿಗೆ ಅವರನ್ನು ತೋರಿಸಿ
ಕಾಣಿಕೆಯನ್ನು ಕೊಡಿಸಿ ತಾನು ಮಾತ್ರ ಮೆರವಣಿಗೆಯ ಹಿಂದೆ ಅಂದರೆ ಆ ವಿಶ್ವಾಮಿತ್ರ ಮುನಿಯ ರಥದ ಹಿಂದೆ ದುಃಖಿತರಾದ ಪುರಜನರನ್ನು ನೋಡುತ್ತಾ ಅವನು ನಡೆದು ಹೋಗ್ತಾನೆ. ಮುಂದಿನ ಪದ್ಯಭಾಗ. ಇಲ್ಲಿಯವರೆಗೆ ಬಗೆ ಬಗೆಯಲ್ಲಿ ಹರಿಶ್ಚಂದ್ರನನ್ನು ಪರೀಕ್ಷೆ ಮಾಡಿದರೂ ತಾನೇ ಸೋತು ಹೋದೆನೆಂದು ಮನದಟ್ಟಾದ ಬಳಿಕ ವಿಶ್ವಾಮಿತ್ರ ಅತ್ಯಂತ ನೊಂದುಕೊಂಡು ಅವಮಾನಿತನಾಗಿ ಬದುಕುವುದಕ್ಕಿಂತ ತನಗೆ ಸಾವೇ ಉತ್ತಮ ಅಂತಂದೇಳಿ ಭಾವಿಸ್ತಾನೆ. ಆದರೆ ವಸಿಷ್ಠ ಗೆದ್ದು ಬಿಡ್ತಾನಲ್ಲ ಎಂಬುದು ಅವನಿಗೆ ಸಾವಿಗಿಂತಲೂ ಭೀಕರವಾಗಿ ಕಾಡುತ್ತದೆ. ಅದಕ್ಕಾಗಿ ಮತ್ತೊಂದು ಪ್ರಯತ್ನವನ್ನು ಮಾಡೋಣ ಅಂತಂದೇಳಿ ಅವನು ಯೋಚನೆಯನ್ನು ಮಾಡಿ ಮತ್ತೆ ಹರಿಶ್ಚಂದ್ರನಿಂದ ಸುಳ್ಳನ್ನಾಡಿಸುವ ಒಂದು ಕಾರ್ಯದಲ್ಲಿ ತನ್ನ ಪ್ರಯತ್ನದಲ್ಲಿ ಮುಂದುವರಿತಾನೆ. ಮುಂದಿನ ಪದ್ಯಭಾಗ. ನೂಕಿ ನಡೆದ ಅರಮನೆಯ ಹೊಕ್ಕು ಸಿಂಹಾಸನಕ್ಕೆ ಆ ಕೌಶಿಕಂ ಬಂದು ಭೂಭುಜನ ಕೈಯ ಪಿಡಿದು ಈ ಕಟಕ, ಈ ಕೋಟೆ, ಈ ಕರಿಗಳ್, ಈ ತುರಗ, ಈ ರಥಗಳ್, ಈ ಪರಿಜನ, ಈ ಕೋಶ, ಈ ಕಾಂತೆ, ಈ ಕುವರ, ಈ ಮಂತ್ರಿ, ಈ ಕಾಮಿನಿ ಜನಂ ಮರುಗದಂತೆ ಅರಸಾಗಬೇಕಾದಡೆ ಎನ್ನ ಮಕ್ಕಳ ಮದುವೆಯಾಗು ಕಾಡದೇ ಬಿಟ್ಟು ಹೋಹೆನೆಂದ. ಕೊನೆಗೆ ಆ ಕೌಶಿಕ ಅಂದರೆ ವಿಶ್ವಾಮಿತ್ರ ಮುನಿ ಮತ್ತೊಮ್ಮೆ ಹರಿಶ್ಚಂದ್ರನನ್ನು ಕುರಿತು ಹೇಳ್ತಾ ಇದ್ದಾನೆ ಆ ಪುರಜನರ ಸಮ್ಮುಖದಲ್ಲಿ. ಅಂದರೆ ಅಲ್ಲಿ ನೆರೆದಿದ್ದಂತಹ ಜನರನ್ನು ತಳ್ಳಿ ಆ ಅರಮನೆಯ ಒಳಗೆ ಹೋಗ್ತಾನೆ ವಿಶ್ವಾಮಿತ್ರ ಮುನಿ. ನೂಕಿ ನಡೆದ ಅರಮನೆಯ ಹೊಕ್ಕು, ಅಲ್ಲಿದ್ದಂತಹ ಜನರನ್ನು ತಳ್ಳಿಕೊಂಡು ಅರಮನೆಯ ಒಳಗೆ ಹೋಗಿ ಸಿಂಹಾಸನದ ಬಳಿಗೆ ಬಂದು ವಿಶ್ವಾಮಿತ್ರ ಭೂಭುಜನ ಕೈಯ ಪಿಡಿದು, ಭೂಭುಜ ಅಂದರೆ ಇಲ್ಲಿ ಹರಿಶ್ಚಂದ್ರ ರಾಜನ ಕೈಯನ್ನು ಹಿಡಿದುಕೊಂಡು ಮತ್ತೊಮ್ಮೆ ಹೇಳ್ತಾ ಇದ್ದಾನೆ. ಈ ಕಟಕ ಅಂದರೆ ಈ ಸೈನ್ಯ, ಈ ಕೋಟೆ, ಈ ಕರಿ ಅಂದರೆ ಆನೆಗಳು, ಈ ತುರಗ ಅಂದರೆ ಕುದುರೆಗಳು, ರಥಗಳು, ಪರಿಜನ, ಈ ಭಂಡಾರ, ಕೋಶ ಅಂದರೆ ಭಂಡಾರ, ಈ ಕಾಂತೆ ಈ ನಿನ್ನ ಮಡದಿ ಚಂದ್ರಮತಿ, ಈ ಕುವರ ನಿನ್ನ ಮಗನಾದ ಲೋಹಿತಾಶ್ವ, ಈ ಮಂತ್ರಿ ಈ ನಿನ್ನ ಮಂತ್ರಿಯಾದ ಸತ್ಯಕೀರ್ತಿ, ಈ ಕಾಮಿನಿ ಜನಂ ಅಂತಂದೇಳಿದರೆ ಅಂತಃಪುರದಲ್ಲಿರ್ತಕ್ಕಂತಹ ಸೇವಕಿಯರು, ದುಃಖಿಸದಂತೆ ಮರುಗದಂತೆ ಅಂದರೆ ದುಃಖಿಸದಂತೆ ನೀನು ಅರಸನಾಗಬೇಕೆಂದಿದ್ದರೆ ಹೇಳು, ನನ್ನ ಮಕ್ಕಳನ್ನು ಮದುವೆಯಾದರೆ ಸಾಕು, ಯಾವ ಕಿರುಕುಳವನ್ನು ಕೊಡದೆ ಹೊರಟು ಹೋಗುತ್ತೇನೆ ಎಂದು ಮತ್ತೊಮ್ಮೆ ವಿಶ್ವಾಮಿತ್ರ ಕಾಡಿನಲ್ಲಿ ತಾನು ಮಂತ್ರಶಕ್ತಿಯಿಂದ ಸೃಷ್ಟಿ ಮಾಡಿದಂತಹ ಗಾನರಾಣಿಯರನ್ನು, ಒಲತಿಯರನ್ನು ಮದುವೆಯಾದರೆ ಎಲ್ಲವನ್ನೂ ಮರಳಿ ಕೊಡುವುದಾಗಿ ಹರಿಶ್ಚಂದ್ರನ ಬಳಿಗೆ ಮತ್ತೊಮ್ಮೆ ಆ ಮಾತನ್ನು ಈ ಪದ್ಯಭಾಗದ ಮೂಲಕ ವಿಶ್ವಾಮಿತ್ರ ಮುನಿ ಹರಿಶ್ಚಂದ್ರನಿಗೆ ಹೇಳ್ತಾನೆ. ಆಗ ಹರಿಶ್ಚಂದ್ರ ಮಹಾರಾಜ ತನ್ನ ಸತ್ಯ ನಿಲುವನ್ನು ಮತ್ತೊಮ್ಮೆ ಇಲ್ಲಿ ಪ್ರಕಟ ಮಾಡ್ತಾನೆ. ಮುಂದಿನ ಪದ್ಯಭಾಗ ನೋಡಿ. ಎತ್ತ ತಾಯಂ ಮಾರಿ ತೊತ್ತ ಕೊಂಬರೆ, ಮೂಗನಿತ್ತು ಕನ್ನಡಿಯ ನೋಡುವರೆ, ಮಾಣಿಕ್ಯದೊಡವೆಯ ಒತ್ತೆ ಇಟ್ಟು ಒಡೆದ ಗಾಜಂ ಹಿಡಿವರೆ, ಕೋಪದಿಂ ಸತ್ತು ಮದುವೆಯ ಹರೆ, ಕತ್ತುರಿಯ ಸುಟ್ಟರಳ ಕುರುಕಲನ್ ಅನುಗೈವರೆ, ಚಿತ್ತೈಸು ವಲತಿಯರ ನೆರೆದು ನಾನು ಓವದಿ 21 ತಲೆವೆರೆಸಿ ನರಕಕ್ಕೆ ಓಹೆನೆ ಮುನಿನಾಥ ಏಳು ಎಂದನು. ಹರಿಶ್ಚಂದ್ರ ಮಹಾರಾಜ ವಿಶ್ವಾಮಿತ್ರನ ಮಾತಿಗೆ ಪ್ರತಿಯಾಗಿ ಹೇಳ್ತಾನೆ. ಎತ್ತ ತಾಯಿಯನ್ನು ಮಾರಾಟ ಮಾಡಿ ಯಾರಾದರೂ ದಾಸಿಯನ್ನು ಕೊಂಡುಕೊಳ್ಳುತ್ತಾರೆಯೇ? ಎತ್ತ ತಾಯಂ ಮಾರಿ ತೊತ್ತ ಕೊಂಬರೆ, ಮೂಗನಿತ್ತು ಕನ್ನಡಿಯ ನೋಡುವರೆ, ಮೂಗನ್ನು ಕೊಟ್ಟು ಕನ್ನಡಿಯನ್ನು ನೋಡುತ್ತಾರೆಯೇ? ಮಾಣಿಕ್ಯದೊಡವೆಯ ಒತ್ತೆ ಇಟ್ಟು ಒಡೆದ ಗಾಜಂ ಹಿಡಿವರೆ, ಮಾಣಿಕ್ಯದ ಆಭರಣವನ್ನು ಅಡವಿಟ್ಟು ಒಡೆದ ಗಾಜನ್ನು ಯಾರಾದರೂ ಇಟ್ಕೊಳ್ತಾರೆ? ಕೋಪದಿಂದ ಸತ್ತು ಮದುವೆಯಾಗಲು ಸಾಧ್ಯವೇ? ಕಸ್ತೂರಿಯ ಸುಟ್ಟರಳ, ಕಸ್ತೂರಿಯನ್ನು ಸುಟ್ಟು ಕುರುಕಲು ತಿಂಡಿಯನ್ನು ಯಾರಾದರೂ ಮಾಡ್ತಾರೆ ಅಥವಾ ಕುರುಕಲನ್ನಾಗಿ ಯಾರಾದರೂ ಮಾಡುತ್ತಾರೆಯೇ? ಚಿತ್ತೈಸು ಅಂದರೆ ಆಲಿಸು ಮುನೀಶ್ವರ, ಒಲತಿಯರ ನೆರೆದು ಅಂದರೆ ಒಲತಿಯರನ್ನು ಮದುವೆಯಾಗಿ ನಾನು ಹೋವದಿ 21 ತಲೆವರೆಸಿ ಅಂದರೆ ನಾನು ನನ್ನ ವಂಶದ 21 ತಲೆಮಾರಿನ ಹಿರಿಯರೊಂದಿಗೆ ನರಕಕ್ಕೆ ಹೋಗಬೇಕೇ ಮುನಿನಾಥ ಹೇಳು ಎಂದನು. ಅಂದರೆ ಆ ಒಲತಿಯರನ್ನು ಮದುವೆ ಆಗ್ತಕ್ಕಂಥದ್ದು ನನ್ನ ಜೊತೆಗೆ ನನ್ನ ವಂಶದ 21 ತಲೆಮಾರಿನ ಹಿರಿಯರೊಂದಿಗೆ ನಾನು ನರಕಕ್ಕೆ ಹೋಗಬೇಕಾಗುತ್ತೆ, ಅಂತಹ ಪಾಪವನ್ನು ಮಾಡಬೇಕಾಗುತ್ತೆ ಅಂತಂದೇಳಿ ಹರಿಶ್ಚಂದ್ರ ಮಹಾರಾಜ ಮತ್ತೆ ತನ್ನ ಸತ್ಯದ ನಿಲುವನ್ನು, ಧರ್ಮದ ನಿಲುವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ ವಿಶ್ವಾಮಿತ್ರ ಮುನಿಗೆ. ಇಲ್ಲಿ ತಿಳ್ಕೋಬೇಕಾದ ಇನ್ನೊಂದು ವಿಶೇಷ ವಿಚಾರ ಅಂದರೆ ಒಲತಿಯರನ್ನು ಮದುವೆಯಾಗುವುದು ಎಷ್ಟು ಕೀಳು ಎಂಬುದನ್ನು ಈ ಪದ್ಯದ ಹೋಲಿಕೆಗಳ ಮೂಲಕ ಇಲ್ಲಿ ರಾಘವಾಂಕ ಕವಿ ಖಚಿತಪಡಿಸಿರೋದನ್ನು ನಾವು ನೋಡ್ತೀವಿ. ಮುಂದಿನ ಪದ್ಯಭಾಗ. ಒಲ್ಲನಿರಬೇಡ ಲೇಸು ಒಲ್ಲೆಯೇ ಏಕೊಲ್ಲೆಯೇ, ನಮ್ಮಲ್ಲಿ
ತಪ್ಪಿಲ್ಲ ಆದಡಿನ್ನು ನೀನೀಗ ನಿನಗುಳ್ಳ ಸರ್ವ ಪರಿವಾರಮಂ ಕರಸು ಬೇಗದಲ್ಲಿಂತು ಚತುರಂಗ ಬಲ ಸೇನೆಯ ಸಲ್ಲಲಿತ ದೇಶಕೋಶವನು ಕಟಕವನು ಅವಕ್ಕುಳ್ಳ ಕುಲಕರ್ಣ ದುರ್ಗಂ ಮುದ್ರೆ ಮೊದಲಾದುವೆಲ್ಲಮಂ ಬಿಡದೊಪ್ಪುಗೊಟ್ಟು ಹೋಗು ಹೋಗು ಹೇಳೆನಲ್ ಕರೆಸಿದಂ ಭೂನಾಥನು. ಅಂದರೆ ಮುಂದುವರೆದು ವಿಶ್ವಾಮಿತ್ರ ಮುನಿ ಹರಿಶ್ಚಂದ್ರ ಮಹಾರಾಜನಿಗೆ ಹೇಳ್ತಿದ್ದಾನೆ, ವಲ್ಲನಿರಬೇಡ, ಆಗುವುದಿಲ್ಲ, ಮದುವೆ ಆಗುವುದಿಲ್ಲ ಎಂದು ಮಾತ್ರ ಹೇಳಬೇಡ, ಇದರಿಂದ ನಿನಗೆ ಒಳ್ಳೆಯದಾಗುತ್ತೆ, ನೀನು ಮದುವೆ ಆಗು ಅಂತ ಹೇಳ್ತಾನೆ. ವಲ್ಲನಿರಬೇಡ, ಲೇಸು ವಲ್ಲೈ. ಆದರೆ ಹರಿಶ್ಚಂದ್ರ ಹೇಳ್ತಾನೆ, ಲೇಸು ಸರಿಯಾಗಿದೆ, ನನ್ನ ನಿಲುವು ಸರಿ ಇದೆ, ಇಲ್ಲ ಆಗುವುದಿಲ್ಲ ಅಂತಂದು. ಏಕೊಲ್ಲೈ, ನೀನು ಯಾಕೆ ಆಗೋದಿಲ್ಲ ಅಂತ ಮತ್ತೆ ವಿಶ್ವಾಮಿತ್ರ ಮುನಿ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಹರಿಶ್ಚಂದ್ರ ಹೇಳ್ತಾನೆ, ನಮ್ಮಲ್ಲಿ ತಪ್ಪಿಲ್ಲ ಅಂತಂದೇಳಿ, ಅಂದರೆ ನನ್ನಲ್ಲಿ ಒಂದೇ ಮಾತು ತಪ್ಪಿ ನಾನು ನಡೆಯಲಾರೆ, ನಾನು ಆಡಿದ ಮಾತು ಸರಿ ಇದೆ, ಹಾಗೇ ನಡ್ಕೊಳ್ತೇನೆ ಅಂತ ಹೇಳಿದಾಗ ಅದಕ್ಕೆ ಕೋಪಗೊಂಡಂತಹ ವಿಶ್ವಾಮಿತ್ರ ಹೇಳ್ತಾನೆ, ಆದಡಿನ್ನು ಸರಿ, ಹಾಗಾದರೆ ನೀನೀಗ ನಿನಗುಳ್ಳ ಸರ್ವ ಪರಿವಾರಮಂ ಕರೆಸು, ಹಾಗಿದ್ದರೆ ನೀನು ಈಗಲೇ ನಿನ್ನಲ್ಲಿರುವ ಸರ್ವ ಪರಿವಾರವನ್ನು ಕರೆಸು, ಬೇಗದಲ್ಲಿಂತು ಚತುರಂಗ ಬಲ ಸೇನೆಯ ಸಲ್ಲಲಿತ ದೇಶಕೋಶವನು ಕಟಕವನು ಅವಕ್ಕುಳ್ಳ ಕುಲಕರ್ಣ ದುರ್ಗಂ ಮುದ್ರೆ ಮೊದಲಾದುವೆಲ್ಲಮಂ ಬಿಡದೊಪ್ಪುಗೊಟ್ಟು ಹೋಗೇಳೆನಲು ಕರೆಸಿದಂ ಭೂನಾಥನು. ಅಂದರೆ ನೀನು ಈಗಲೇ ನಿನ್ನಲ್ಲಿರುವ ಸರ್ವ ಪರಿವಾರವನ್ನು, ಚತುರಂಗ ಸೈನ್ಯವನ್ನು, ಸಮಸ್ತ ಕೋಶಗಳನ್ನು, ಸೈನಿಕರನ್ನು, ಸಂಬಂಧಪಟ್ಟ ದಾಖಲೆಗಳನ್ನು, ಮುದ್ರೆಯನ್ನು ಒಂದೂ ಬಿಡದಂತೆ ನನಗೆ ಒಪ್ಪಿಸಿ ಹೋಗು ಎಂದು ಅವಸರಪಡಿಸಿದಾಗ ರಾಜ ಅವೆಲ್ಲವನ್ನು ಕರೆಸಿಕೊಳ್ತಾನೆ ಹರಿಶ್ಚಂದ್ರ ಮಹಾರಾಜ. ಮುಂದಿನ ಪದ್ಯಭಾಗ. ಬಾಡಿದ ಮೊಗಂ ಭರತ ಬಾಯ್ ಸುರಿವ ನಯನಾಂಬು ಪಾಡಳಿದ ಮತಿ ನೀಡಿ ಬೆಳೆದ ಸುಯ್ ದುಗುಡವಕ್ಕಾಡುವ ಅಂಗಂ ನಿರೋಧಾಗ್ನಿಯಂ ಕುದಿದು ಮರುಗುವ ಮನಂ ಮಾಸಿದ ಮುದಂ ಕೂಡೆ ಬಂದ್ ಅಖಿಳ ಪರಿವಾರಮಂ ಸತಿಯರಂ ನಾಡೆ ಚತುರಂಗ ಬಲಂ ಪುರಜನಂಗಳಂ ನೋಡಿ ತೋರಿಸಿ ಬೇರೆ ವೆರಸಿಗೊಪ್ಪುಗೊಡುತ್ತಿರ್ದನ ಧೈರ್ಯನಿಧಿ ಭೂಪನು. ಇದರ ಅರ್ಥವನ್ನು ನಾವು ನೋಡೋದೇ ಆದರೆ, ಬಾಡಿದ ಮೊಗಂ, ಬಾಡಿದ ಮುಖ, ಭರತ ಬಾಯ್, ಒಣಗಿದ ಬಾಯಿ, ಸುರಿವ ನಯನಾಂಬು, ಸುರಿಯುತ್ತಿರುವ ಕಣ್ಣೀರು, ನಯನ ಅಂಬು ಅಂದರೆ ನೀರು, ಕಣ್ಣೀರು, ಪಾಡಳಿದ ಮತಿ, ಬುದ್ಧಿಗೆಟ್ಟಂತಾಗಿ ಬೆಳೆದ ಸುಯ್ದುಗುಡವ ಅಂದರೆ ನಿಟ್ಟುಸಿರು ಬಿಡುತ್ತಾ, ಅವಕ್ಕಾಡುವಂಗ ಅಂಗಂ ಅಂದರೆ ಅವಕ್ಕಾಡುವಂಗಂ ಅಂತಂದೇಳಿದರೆ ದಿಕ್ಕು ತೋಚದಂತ ಕಂಗಾಲಾಗಿರುವಂತಹ ದೇಹ, ಅಂಗಂ ಅಂತಂದೇಳಿದರೆ ದೇಹ ಅಂತಂದೇಳಿ, ಒಕ್ಕಾಡುವ ಅಂಗಂ ಅಂದರೆ ಕಂಗಾಲಾಗಿರುವ ದೇಹ, ನಿರೋಧಾಗ್ನಿಯಂ ನಿರಾಸೆ ಎಂಬ ಬೆಂಕಿ, ಕುದಿದು ಮರುಗುವ ಮನಂ ಅಂದರೆ ಆಕ್ರೋಶಗೊಂಡು ಮರುಗುವ ಮನ, ಮಾಸಿದ ಮುದಂ ಅಂದರೆ ಕಳೆಗುಂದಿದ ಹಿಗ್ಗು, ಕೂಡೆ ಬಂದ ಅಖಿಳ ಪರಿವಾರಮಂ ಸುತ್ತುವರಿದ ಸಮಸ್ತ ಪರಿವಾರವನ್ನು, ಸತಿಯರುಂ ನಾಡೆ ಚತುರಂಗ ಬಲಂ ಪುರಜನಂಗಳಂ ನೋಡಿ ತೋರಿಸಿ ಅಂದರೆ ತಾನು ಕಳೆದುಕೊಂಡಂತಹ ಸಂತೋಷವನ್ನು ಕಳೆದುಕೊಂಡು ಬಂದ ಪರಿವಾರವನ್ನು, ಸ್ತ್ರೀಯರನ್ನು, ಎಲ್ಲ ಚತುರಂಗ ಸೈನ್ಯವನ್ನು, ಪ್ರಜಾಜನಗಳನ್ನು ನೋಡಿ ಹರಿಶ್ಚಂದ್ರ ಅವೆಲ್ಲವನ್ನು ಪ್ರತ್ಯೇಕವಾಗಿ ತೋರಿಸಿ ಮುನಿಗೆ ಬೇರೆ ಗೊಪ್ಪುಗೊಡುತ್ತಿರ್ದನ ಧೈರ್ಯನಿಧಿ ಭೂಪನು. ಅವೆಲ್ಲವನ್ನು ತೋರಿಸ್ಬಿಟ್ಟು ಸ್ತ್ರೀಯರನ್ನು, ಪರಿವಾರವನ್ನು, ಚತುರಂಗ ಸೈನ್ಯವನ್ನು, ಪ್ರಜಾಜನರನ್ನು ನೋಡಿ ಹರಿಶ್ಚಂದ್ರ ಮಹಾರಾಜ ಅವೆಲ್ಲವನ್ನು ಪ್ರತ್ಯೇಕವಾಗಿ ತೋರಿಸಿ ಮುನಿಗೆ ಒಪ್ಪಿಸ್ತಾನೆ. ಮುಂದಿನ ಪದ್ಯಭಾಗ. ಇದು ರತ್ನ ಭಂಡಾರ, ಇದು ಹೇಮ ಭಂಡಾರ, ಇದು ಸುನಾಣೆಯ ವರ್ಗ, ಇದು ಪಟ್ಟಕರ್ಮ ಕುಲ, ಇದು ಬೆಳ್ಳಿ ಉಗ್ರಾಣ, ಇದು ಕಂಚಿನ ಉಗ್ರಾಣ, ಇದು ಸರ್ವಶಸ್ತ್ರ ಶಾಲೆ, ಇದು ಹಸ್ತಿ ಸಂದೋಹ, ಇದು ತುರಗ ಸಂತಾನ, ಇದು ವರೂತ ಪ್ರಕಾರ, ಇದು ಪದಾತಿವ್ರಾತ, ಇದು ನೋಡಿಕೊಯ್ ಎನ್ನುತ್ತಾ ಒಪ್ಪಿಸಿದನು ಆ ಮುನಿಗೆ ಭೂನಾಥ ಕಂದರ್ಪನು. ಮುಂದುವರೆದು ಇದರ ಅರ್ಥ ನೋಡೋದೇ ಆದರೆ, ಹರಿಶ್ಚಂದ್ರ ಮಹಾರಾಜ ಆ ವಿಶ್ವಾಮಿತ್ರ ಮುನಿಗೆ ತನ್ನ ಸಂಪತ್ತನ್ನೆಲ್ಲ ಪರಿಚಯಿಸಿ ಕೊಡ್ತಾ ಇದ್ದಾನೆ. ಇದು ರತ್ನಗಳ ಭಂಡಾರ, ಇದು ಬಂಗಾರದ ಭಂಡಾರ, ಹೇಮ ಅಂದರೆ ಚಿನ್ನ, ಬಂಗಾರದ ಭಂಡಾರ, ಇದು ಸುನಾಣೆಯ ವರ್ಗವಿದು, ಸುನಾಣೆ ಅಂದರೆ ಒಳ್ಳೆಯ ನಾಣ್ಯಗಳ ಭಾಗ, ಪಟ್ಟಕರ್ಮ ಕುಲವಿದು, ಇದು ರೇಷ್ಮೆ ಬಟ್ಟೆಗಳು, ಇದು ಬೆಳ್ಳಿ ಉಗ್ರಾಣ, ಇದು ಕಂಚಿನ ಉಗ್ರಾಣ, ಇದು ಆಯುಧಾಗಾರ, ಸರ್ವಶಸ್ತ್ರ ಶಾಲೆ ಅಂದರೆ ಆಯುಧಾಗಾರ, ಇದು ಹಸ್ತಿ ಸಂದೋಹ, ಹಸ್ತಿ ಅಂದರೆ ಆನೆಯ ಗುಂಪು, ಇದು ತುರಗ ಸಂತಾನವಿದು, ತುರಗಗಳ ಸಂತಾನ, ಕುದುರೆಗಳ ಸಂತಾನವಿದು, ವರೂತ ಪ್ರಕಾರವಿದು, ವರೂತ ಅಂತಂದರೆ ರಥಗಳ ಗುಂಪು ಇದು, ಪದಾತಿವ್ರಾತವಿದು, ಪದಾತಿ ಅಂದರೆ
ಪದಾತಿ ಸೈನಿಕರ ಗುಂಪು ಇದು. ಇವುಗಳೆಲ್ಲವನ್ನು ಸರಿಯಾಗಿ ನೋಡಿಕೊಯ್ ಎನ್ನುತ್ತಾ ಒಪ್ಪಿಸಿದನು ಆ ಮುನಿಗೆ. ಮುನಿ ಅಂದರೆ ಇಲ್ಲಿ ವಿಶ್ವಾಮಿತ್ರ ಮುನಿಗೆ ಭೂನಾಥ ಕಂದರ್ಪನು. ಭೂನಾಥ ಅಂದರೆ ಇಲ್ಲಿ ಭೂಮಿಗೆ ಒಡೆಯನಾದಂತಹ ಹರಿಶ್ಚಂದ್ರ ಕಂದರ್ಪನು ಎಲ್ಲವನ್ನೂ ಆ ಮುನಿಗೆ ಒಪ್ಪಿಸಿದನು. ಮುಂದಿನ ಪದ್ಯ ಭಾಗ. ಹಿರಿಯರ ಬಿರುದಿನ ಮುದ್ರೆ ಇದು, ನಗರವಿದು, ಪೂರ್ವದ ಅರಮನೆಯ ಅಖಿಳ ಪರಿವಾರವಿದು, ಸಿಗುಡಿ ಇದು, ಕರ್ಣವಿದು, ಮೇಲುಳ್ಳ ಸರ್ವಸ್ವವಿದು, ನೋಡಿಕೋ ಮಹಾಪುರುಷ ಎಂದು ವರ ಕೌಶಿಕಂ ಒಪ್ಪುಗೊಟ್ಟೆಲ್ಲ ಸಂದುದೆ ಪರಿಣಾಮವೇ ಇನ್ನು ಓಹೆನೆ ಮುನಿನಾಥ ಕರುಣಿಸಿದಿರೆ ಎಂದು ಪೊಡಮಟ್ಟು ಓಹ ಅರಸನೊಡನೆದ್ದನ ಮುನೀಪನು. ಅರ್ಥವನ್ನು ನೋಡು ವಿಶ್ವಾಮಿತ್ರ ಮುನಿಗೆ ಹೇಳ್ತಾ ಇದ್ದಾರೆ ಹರಿಶ್ಚಂದ್ರ ಮುಂದುವರೆದು. ನೋಡಿ, ಇದು ನಮ್ಮ ರಾಜರ ಬಿರುದಿನ ಮುದ್ರೆ, ಇದು ನಮ್ಮ ನಗರ ಅಂದರೆ ಇಲ್ಲಿ ಅಯೋಧ್ಯ ನಗರ, ಇದು ನಮ್ಮ ಹಳೆಯ ಅರಮನೆ, ಪೂರ್ವದ ಅರಮನೆ, ಅಖಿಲ ಪರಿವಾರವಿದು. ಅಖಿಲ ಅಂದರೆ ಇದು ಸಮಸ್ತ ಪರಿವಾರ, ನಮ್ಮ ಪರಿವಾರ ಇದು. ಸಿಗುಡಿ ಅಂತಂದೇಳಿದರೆ ಲೆಕ್ಕಪತ್ರಗಳ ಪುಸ್ತಕವಿದು, ಕರ್ಣವಿದು, ಲೆಕ್ಕಪತ್ರಗಳು ಇವು, ಮೇಲುಳ್ಳ ಸರ್ವಸ್ವವಿದು, ಇನ್ನುಳಿದ ಸಮಸ್ತ ವಸ್ತುಗಳು, ಎಲ್ಲವನ್ನೂ ನೋಡಿ ಸ್ವೀಕರಿಸಿಕೋ, ನೋಡಿಕೋ ಮಹಾಪುರುಷ ಎಂದು ವರಕೌಶಿಕನಿಗೆ ಒಪ್ಪುಗೊಟ್ಟು ಅವನ್ನೆಲ್ಲ ಒಪ್ಪಿಸಿ ಸ್ವೀಕರಿಸು ಎಂದು ಎಲ್ಲ ಸಂದುದೆ ಪರಿಣಾಮವೇ, ಎಲ್ಲವೂ ಬಂದಿದೆಯಲ್ಲವೇ, ಸಮಾಧಾನವಾಯಿತಲ್ಲವೇ, ಇನ್ನು ಓಹೆನೆ ನಾನು ಹೋಗಬಹುದೇ ಇನ್ನು ಮುನಿನಾಥ ಕರುಣಿಸಿದಿರೆ ಎಂದು ಒಡಬಟ್ಟು ದಯವಿಟ್ಟು ಅನುಗ್ರಹಿಸಿ ನನ್ನನ್ನು ಕಳುಹಿಸು ಎಂದು ಹೊರಟು ನಿಂತ ರಾಜನೊಡನೆ ಪೊಡಮೊಟ್ಟು ಓಹ ಅಂದರೆ ಹೋಗುವ ಅರಸನೊಡನೆ ಎದ್ದನ ಮುನೀಪನು. ರಾಜನೊಡನೆ ವಿಶ್ವಾಮಿತ್ರ ಮುನಿಯು ಕೂಡ ಎದ್ದನು ಅನ್ನೋದನ್ನು ನಾವು ಈ ಪದ್ಯ ಭಾಗದಲ್ಲಿ ನೋಡ್ತೀವಿ. ಮುಂದಿನ ಪದ್ಯ. ಪೊರಮಡುವ ಭೂಪಾಲನಂ ಕಂಡು ಕಂಗೆಟ್ಟು ಮರುಗಿ ಬಸುರಂ ಒಸೆದು ಬಸವಳಿದು ಬಿಸುಸುಯ್ದು ಮೊರೆಹಿಟ್ಟು ಬಾಯ್ಬಿಟ್ಟು ಕೈ ನೀಡಿ ಕರೆದು ಕಟ್ಟೊರಲಿ ಸೈರಿಸಲಾರದೆ ನೆರೆನಿನ್ನ ನಂಬಿ ನಚ್ಚಿರ್ದ ಪರಿವಾರಮಂ ಮರಿದೆಯೋ ತೊರೆದೆಯೋ ಮಾರಿದೆಯೋ ಪೇಳ್ ನೇಸರ ಕುಲಜ ಎಂದೆಂದು ನುಡಿದು ಮಿಡುಮಿಡುನೆ ಮಿಡುಕಿತು ಪೌರಜನವು. ಈ ಪದ್ಯಭಾಗದ ಅರ್ಥವನ್ನು ನಾವು ನೋಡೋದಾದರೆ, ಪೊರಮಡುವ ಭೂಪಾಲನಂ ಕಂಡು ಅಂದರೆ ಅಯೋಧ್ಯ ನಗರದಿಂದ ನಗರವನ್ನು ಬಿಟ್ಟು ಹೊರಟು ಹೋಗುತ್ತಿರುವ ಮಹಾರಾಜನನ್ನು ನೋಡಿ ಕಂಗೆಟ್ಟು ಮರುಗಿ ಪ್ರಜೆಗಳು ಕಂಗಾಲಾಗ್ತಾರೆ. ಬಸುರಂ ಒಸೆದು ಹೊಟ್ಟೆಯನ್ನು ಒಸೆದುಕೊಂಡು ಕಿವುಚಿಕೊಂಡು ರೋಧಿಸತೊಡಗುತ್ತಾರೆ. ಬಸವಳಿದು ಬಿಸುಸುಯ್ದು ಮೊರೆಹಿಟ್ಟು ಬಾಯ್ಬಿಟ್ಟು ಕೈ ನೀಡಿ ಕರೆದು ಶಕ್ತಿಗುಂದಿ ನಿಟ್ಟುಸಿರು ಬಿಡುತ್ತಾ ಗೋಳಾಡುತ್ತಾ ಕೈ ನೀಡಿ ಕರೆದು ಬೊಬ್ಬಿಡುತ್ತಾ ತಡೆಯಲು ಪ್ರಯತ್ನಿಸುತ್ತಾರೆ. ಕೈ ನೀಡಿ ಕರೆದು ಕಟ್ಟೊರಲಿ ಸೈರಿಸಲಾರದೆ ಪುರಜನರು ಹೇಳ್ತಾರೆ, ನೆರೆನಿನ್ನ ನಂಬಿ ನಚ್ಚಿರ್ದ ಪರಿವಾರಮಂ ಮರಿದೆಯೋ ತೊರೆದೆಯೋ ಮಾರಿದೆಯೋ ಪೇಳು ನೇಸರ ಕುಲಜ ಅಂತಂದೇಳಿ ಪುರಜನ ಹೇಳ್ತಾರೆ. ಅತಿಶಯವಾದ ದುಃಖದಿಂದ ನಿನ್ನನ್ನೇ ನಂಬಿದ ಪರಿವಾರವನ್ನು ಮರೆತು ಬಿಟ್ಟೆಯ, ತೊರೆದೆಯ, ಬಿಟ್ಟು ಬಿಟ್ಟೆಯ, ಮಾರಿದೆಯ ನಮ್ಮನ್ನು ಹೇಳು ರಾಜ ಎನ್ನುತ್ತಾ ಬಿಕ್ಕಿ ಅಳುತ್ತಾ ಅಯೋಧ್ಯಾಪುರದ ಜನತೆ ಒದ್ದಾಡತೊಡಗುತ್ತಾರೆ. ನುಡಿದು ಮಿಡುಮಿಡನೆ ಅಂದರೆ ಚಟಪಟಿಸಿ ಮಿಡುಕಿತು ನಡುಗುತ್ತಿತ್ತು ಆ ಪುರಜನರು ಅನ್ನೋದನ್ನು ರಾಘವಾಂಕ ಈ ಪದ್ಯಭಾಗದಲ್ಲಿ ಹೇಳ್ತಾನೆ. ಇನ್ನು ಮುಂದಿನ ಪದ್ಯಭಾಗ. ಪುರಜನ ಹರಿಶ್ಚಂದ್ರ ಮಹಾರಾಜನನ್ನು ಕುರಿತು ದುಃಖಿಸುತ್ತಾ ಅವನ ಅಗಲಿಕೆಯನ್ನು ಸಹಿಸೋದಕ್ಕೆ ಆಗದೆ ಈ ರೀತಿ ಹೇಳ್ತಾರೆ. ದಂತಿಯಿಂದಿಡಿದು ನಡೆಯದರಿಯದವ ಬರಿಗಾಲೊಳೆಂತು ಅಡಿಯ ನಿಡುವೆ ಹಾಸಿನುಳು ಪವಡಿಸುವಾತ ಎಂತು ಕಲು ನೆಲದೊಳ್ ಹೊರಗುವೆ ಸಿತಛತ್ರ ತಂಪಿನೊಳು ಬಪ್ಪಾತ ನೀನು ಎಂತು ಬಿರುಬಿಸಿಲ ನಾನುವೆ ಪುರದೊಳು ಹಿಪ್ಪಾತನೆಂತು ಅರಣ್ಯದೊಳಿಪ್ಪೆ ಜನವನಗಲಲ್ ಅರಿಯದವ ನೆಂತು ಪೇಳ್ ಏಕಾಕಿಯಾಗಿಪ್ಪೆ ಎಂದು ಬಾಯ್ಬಿಟ್ಟಿದು ಸಮಸ್ತ ಜನವು. ಇದರ ಅರ್ಥವನ್ನು ನಾವು ನೋಡೋದಾದರೆ, ದಂತೆಯಿಂದ ಹಿಡಿದು ನಡೆಯದವನ್ನರಿಯದವ ಅಂದರೆ ಆನೆಯಿಂದ ಕೆಳಗಿಳಿದು ನಡೆಯದ ಗೊತ್ತಿಲ್ಲದ ನೀನು, ರಾಜನಾದಂತಹ ನೀನು ಏಕೆ ಬರಿಗಾಲಿನಲ್ಲಿ ನಡೆಯುವೆ ರಾಜ? ಬರಿಗಾಲೊಳೆಂತು ಅಡಿ ಇಡುವೆ ನೀನು. ಹಾಸಿನೊಳು ಪವಡಿಸುವಾತನ್ ಅಂದರೆ ಹಾಸಿಗೆಯಲ್ಲಿ, ಅರಮನೆಯ ಸುಪ್ಪತ್ತಿನ ಹಾಸಿಗೆಯಲ್ಲಿ ಪವಡಿಸು ಮಲಗುತ್ತಕ್ಕಂಥವನು ನೀನು. ಕಲ್ಲು ನೆಲದೊಳಗೆ ಹೇಗೆ ಹೊರಗುವೆ? ಕಲ್ಲು ನೆಲದಲ್ಲಿ ನೀನು ಹೇಗೆ ಮಲಗಲು ಸಾಧ್ಯ? ಸಿತಛತ್ರ ತಂಪಿನೊಳು ಬಪ್ಪಾತ ನೀನು ಅಂದರೆ ರಾಜನಾದವನು ಬಿಡಿಕೊಡೆಯ ನೆರಳಿನಲ್ಲಿ ಬರ್ತಕ್ಕಂಥವನು ನೀನು. ಎಂತು ಬಿರಿಬಿಸಿಲ ನಾನುವೆ
ಅಂದರೆ ಆ ಕಠಿಣವಾದ ಬಿಸಿಲಿನನ್ನು ನೀನು ಹೇಗೆ ತಡೆದುಕೊಳ್ತೀಯ ಇನ್ನು ಮುಂದೆ? ನಗರದಲ್ಲಿ ಜೀವಿಸುವ ನೀನು ಪುರದೊಳಿಪ್ಪಾತನ್ ಎಂತು ಅರಣ್ಯದೊಳಿಪ್ಪೆ, ಅಂದರೆ ನಗರದಲ್ಲಿ ಜೀವಿಸುವ ನೀನು ಇನ್ನು ಮುಂದೆ ಹೇಗೆ ಅರಣ್ಯದಲ್ಲಿ ಬದುಕುವೆ? ಜನವನ ಅಗಲ್ದರಿಯದವ ನೀನು, ಅಂದರೆ ಜನಗಳನ್ನು ಎಂದೂ ಬಿಟ್ಟಿರದ ನೀನು ಪೇ ಏಕಾಕಿಯಾಗಿಪ್ಪೆ ಎಂದು ನೀನಿನ್ನು ಜನರನ್ನು ಬಿಟ್ಟು ಒಂಟಿಯಾಗಿ ಹೇಗೆ ಜೀವಿಸಬಲ್ಲೆ ಎನ್ನುತ್ತಾ ಬಾಯಿ ಬಿಟ್ಟಿದು ಸಮಸ್ತ ಜನವು. ಆ ಅಯೋಧ್ಯ ನಗರದ ಸಮಸ್ತ ಪ್ರಜೆಗಳು ಆ ರೀತಿ ಗೋಳಾಡೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಮುಂದಿನ ಪದ್ಯ. ಇಲ್ಲಿ ಗಮನಿಸಬೇಕಾಗಿರೋ ವಿಶೇಷತೆ ಏನಪ್ಪ ಅಂದರೆ, ರಾಜನಾದಂತಹ ಹರಿಶ್ಚಂದ್ರನ ಬಗೆಗೆ ಆ ಅಯೋಧ್ಯ ನಗರದ ಜನರ ಪ್ರೀತಿ, ಕಾಳಜಿ, ಗೌರವಗಳು ರಾಜ ಎಷ್ಟು ಪ್ರಜಾವತ್ಸಲನಾಗಿದ್ದ ಎಂಬುದಕ್ಕೆ ನಿದರ್ಶನವನ್ನು ನಾವು ಕಾಣ್ತೀವಿ. ಪ್ರಜೆಗಳ ದುಃಖ ಈಗ ಕೋಪವಾಗಿ ವಿಶ್ವಾಮಿತ್ರ ಮುನಿಯ ಕಡೆಗೆ ತಿರುಗುವುದನ್ನು ನಾವು ಮುಂದಿನ ಪದ್ಯ ಭಾಗದಲ್ಲಿ ನೋಡ್ತೀವಿ. ಈಗ ವಿಶ್ವಾಮಿತ್ರ ಮುನಿಯನ್ನು ಕುರಿತು ಆ ಅಯೋಧ್ಯ ನಗರದ ಜನರು ಅವನಿಗೆ ಬೈಯೋದನ್ನು, ಅಣಕಿಸುವುದನ್ನು ನಾವಿಲ್ಲಿ ನೋಡ್ತೀವಿ. ನೋಡಿ, ಹೊರಗೆ ದಾನವ ಬೇಡಿದವರುಂಟೆ, ಕೊಟ್ಟು ಬೇಸರದ ಮುಗುದರಸು ದೊರಕಿದನಲ ಎಂದು ಕಟ್ಟರೆಗಂಡ ಪಾಪಿ, ನಿಷ್ಕರುಣಿ, ನಿರ್ದಯ, ಮೂರ್ಖ, ನೀಚ, ನೀರಸ, ನಿರ್ಗುಣ, ನೆರೆಕೊಂದೆ ನಂಬಿ ನರ್ಚಿರ್ದರ್ ಎಮ್ಮೊಡಲ ಅಳ್ಳಿರಿವುತಿಪ್ಪ ಅಳಲ ಬೇಗೆಯ ಬೆಂಕಿ ಉರಿ, ನಿನ್ನನ್ನು ಹಿರಿಯದೆ ಹೇಳು ವಿಶ್ವಾಮೃತ್ಯುವಾದೆ ವಿಶ್ವಾಮಿತ್ರ ಎನ್ನುತ್ತಿದ್ದರು. ಅಂದರೆ ಆ ಅಯೋಧ್ಯ ನಗರದ ಜನ ಹರಿಶ್ಚಂದ್ರ ಮಹಾರಾಜನ ಅಗಲಿಕೆಗೆ ಕಾರಣನಾಗಿರ್ತಕ್ಕಂಥ ವಿಶ್ವಾಮಿತ್ರ ಮುನಿಯ ಮೇಲೆ ತಮ್ಮ ಕೋಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೊರಗೆ ದಾನವ ಬೇಡಿದವರುಂಟೆ ಅಂದರೆ ಹರಿಶ್ಚಂದ್ರ ಮಹಾರಾಜ ಪ್ರಾಣಿಗಳನ್ನು ಬೇಟೆಯಾಡೋದಕ್ಕೆ ಅಂತಂದೇಳಿ ಕಾಡಿಗೆ ಹೋದಂತಹ ಸಮಯದಲ್ಲಿ ನೀನು ಅರಮನೆಯ ಹೊರಗಿಂದ ಹರಿಶ್ಚಂದ್ರ ಮಹಾರಾಜನಲ್ಲಿ ಮಾತು ಪಡೆದು ನೀನು ಸಾಮ್ರಾಜ್ಯವನ್ನು, ಅವನ ಸರ್ವಸ್ವವನ್ನು ದಾನವನ್ನಾಗಿ ಯಾರಾದರೂ ಕೇಳ್ತಾರೆಯೇ? ನೀನು ದಾನವನ್ನು ಕೇಳೋದಾಗಿದ್ದರೆ ಅಯೋಧ್ಯೆಗೆ ಬಂದು ಅರಮನೆಯಲ್ಲಿ ನೀನು ಕೇಳಬೇಕಾಗಿತ್ತು. ಕೊಟ್ಟು ಬೇಸರದ ಮುಗ್ಧರಾಜರೊಡನೆ ಸಿಕ್ಕಿಬಿಟ್ಟನೆಂದು ಕಲ್ಲು ಮನಸ್ಸಿನವನೇ ಅಂತ ಜನ ಹೇಳ್ತಿದ್ದಾರೆ. ಅಂದರೆ ಆ ಮುಗ್ಧ ಅರಸು ಕಾಡಿನಲ್ಲಿ ದೊರಕಿದನಲ್ಲ ಅಂತ ಹೇಳಿ ಕಾಡಿನಲ್ಲಿ ಅವನಿಂದ ನೀನು ಸರ್ವಸ್ವವನ್ನು ದಾನವನ್ನಾಗಿ ಪಡೆದೆಯಲ್ಲ. ಕಟ್ಟರೆಗಂಡ ಅಂದರೆ ಕಲ್ಲು ಮನಸ್ಸಿನವನೇ, ಪಾಪಿ, ನಿಷ್ಕರುಣಿ, ನಿರ್ದಯ, ಮೂರ್ಖ, ನೀಚ, ನಿರ್ಗುಣ, ನೀನು ನೆರೆಕೊಂದೆ ನಂಬಿ ನರ್ಚಿದ್ದರೆಮ್ಮೊಡಲ ಅಂದರೆ ನೀನು ನಂಬಿದವರನ್ನು ಕೊಂದು ಬಿಟ್ಟೆ. ಕೊಂದೆ ನಂಬಿ ನರ್ಚಿದ್ದರೆಮ್ಮೊಡಲ, ನಮ್ಮ ಒಡಲನ್ನು ನೀನು ಕೊಂದು ಬಿಟ್ಟೆ. ಎಮ್ಮೊಡಲ ಹಳ್ಳಿರಿವ ಅಂದರೆ ನಮ್ಮ ಎದೆಯನ್ನು ಹಿರಿಯುವ, ಎಮ್ಮೊಡಲ ಹಳ್ಳಿರಿವುತಿರ್ಪ ಅಳಲ ಬೇಗೆಯ ಬೆಂಕಿ ಉರಿ ಅಂದರೆ ನಮ್ಮ ಎದೆಯನ್ನು ಹಿರಿಯುವ ದುಃಖದ ನೋವಿನ ಬೆಂಕಿಯ ಜ್ವಾಲೆಗಳು ನಿನ್ನನ್ನು ಹಿರಿಯದೆ ಹೇಳು ಅಂದರೆ ನಿನ್ನನ್ನು ಹಿರಿಯಲಾರದೆ ಹೇಳು ಮುನಿಪ, ನೀನು ವಿಶ್ವಾಮಿತ್ರನಲ್ಲ ವಿಶ್ವಾಮೃತ್ಯುವಾದೆ ಎಂದು ನಿಂದಿಸಿದರು. ಆ ಜನ ಸಮುದಾಯ, ಆ ಪುರದ ಜನ ಆ ರೀತಿ ವಿಶ್ವಾಮಿತ್ರನನ್ನು ನೀನು ವಿಶ್ವಾಮೃತ್ಯುವಾದೆ ಅಂತಂದೇಳಿ ಹೇಳೋದನ್ನು ನಾವು ಇಲ್ಲಿ ನೋಡ್ತೀವಿ. ಮುಂದಿನ ಪದ್ಯ ಭಾಗ. ಮತ್ತೆ ವಿಶ್ವಾಮಿತ್ರ ಮುನಿಯನ್ನು ಪುರದ ಜನ ಟೀಕೆ ಮಾಡೋದನ್ನು ಮುಂದುವರಿಸ್ತಾರೆ. ನೋಡಿ, ಜಡೆಗಳಿದು ಮುಕುಟಮಂ ನಾರಸೀರೆಯನ್ ತೊರೆದು ಉಡುಗೆಯಂ, ರುದ್ರಾಕ್ಷಮಾಲಯಂ ಕಳೆದು ಮಣಿದೊಡಿಗೆಯಂ, ಕಂದ ಮೂಲವನ್ ವಲ್ಲದೂಟಮಂ, ದರ್ಬೆಯಂ ಬಿಟ್ಟಸಿಯನು ಅಡವಿಯಂ ಬಿಟ್ಟು ನಗರಿಯ ಬಸೀತಮಂ ಬಿಟ್ಟು, ಕಡು ಸುಗಂಧಂಗಳಂ ಜಿತೇಂದ್ರಿಯತ್ವಮಂ ಬಿಟ್ಟು, ಮಡದಿಯರ ಜಗವರಿಯೇ ಕೂಡಲು ವ್ರತಕ್ಕೆ ಮುಪ್ಪಾಯಿತೆ ಮುಪ್ಪಿನೊಳೆಂದರು. ಮುಂದುವರೆದು ಆ ಪುರದ ಜನ ವಿಶ್ವಾಮಿತ್ರ ಮುನಿಯನ್ನು ಕುರಿತು ಕೋಪದಿಂದ ಟೀಕೆ ಮಾಡ್ತಾ ಇದ್ದಾರೆ. ಜಡೆಗಳೆದು ಮಕುಟಮಂ ಅಂದರೆ ಜಟಾಧಾರಿ, ಮುನಿಯಾಗಿ ಜಟಾಧಾರಿಯಾಗಿರುವ ನೀನು ರಾಜನಾಗಿ ಕಿರೀಟವನ್ನು ಧರಿಸಲು, ಮಕುಟ ಅಂದರೆ ಕಿರೀಟವನ್ನು ಧರಿಸಲು, ನಾರಸೀರೆಯನ್ನು ತೊರೆದುಡಿಗೆಯಂ ನಾರು ಬಟ್ಟೆಯನ್ನು ಉಡಬೇಕಾದಂತಹ ನೀನು ರಾಜನಾಗಿ ರೇಷ್ಮೆ ಬಟ್ಟೆಯನ್ನು ಉಡಲು, ರುದ್ರಾಕ್ಷಮಾಲಯಂ ಕಳೆದು ಮಣಿದೊಡೆಗೆಯಂ ರುದ್ರಾಕ್ಷಮಾಲೆಯನ್ನು ಬಿಟ್ಟು ರಾಜ ಪೋಷಾಕುಗಳನ್ನು ತೊಡಲು, ಕಂದಮೂಲಮಂ ವಲ್ಲದೂಟಮಂ ಗೆಡ್ಡೆ ಗೆಣಸುಗಳನ್ನು ತಿನ್ನೋದನ್ನು ಬಿಟ್ಟು ರಾಜನಾಗಿ ಭಕ್ಷ್ಯ ಭೋಜ್ಯಗಳನ್ನು ಉಣ್ಣಲು, ದರ್ಬೆಯಂ ಬಿಟ್ಟಸಿಯಂ ದರ್ಬೆಯನ್ನು ಅಂದರೆ ಯಜ್ಞಯಾಗಾದಿಗಳಲ್ಲಿ ದರ್ಬೆಯನ್ನು ಇಡಬೇಕಾದಂತಹ ಮುನಿ ಶ್ರೇಷ್ಠನಾದಂತಹ ನೀನು ಕೈಯಲ್ಲಿ ಖಡ್ಗವನ್ನು ಹಿಡಿಯಲು, ಅರಣ್ಯದಲ್ಲಿ ವಾಸ ಮಾಡುವುದು ಬಿಟ್ಟು ನಗರದಲ್ಲಿ ವಾಸ ಮಾಡಲು, ಅಡವಿಯಂ ಬಿಟ್ಟು
ನಗರಿಯಂ ನಗರಿ ಅಂದರೆ ನಗರವನ್ನು, ಬಸಿತಂ ಬಿಟ್ಟು ಕಡು ಸುಗಂಧಂಗಳಂ ಅಂದರೆ ಬಸಿತ ಅಂತಂದೇಳಿದ್ರಲ್ಲಿ ವಿಭೂತಿಯನ್ನು ಮೈಯಲ್ಲಿ ಧರಿಸಬೇಕಾದಂಥವನು ನೀನು, ಸುಗಂಧ ದ್ರವ್ಯಗಳನ್ನು ಕೂಸಲು, ಸುಗಂಧ ದ್ರವ್ಯಗಳನ್ನು ಧರಿಸಲು, ಜಿತೇಂದ್ರಿಯತ್ವಮಂ ಬಿಟ್ಟು ಮಡದಿಯರ ಜಗಬರಿಯೇ ಕೂಡಲು ಅಂದರೆ ಪಂಚೇಂದ್ರಿಯಗಳನ್ನು ನಿಗ್ರಹಿಸಬೇಕಾದಂತಹ ನೀನು ಸ್ತ್ರೀ ಸಂಘವನ್ನು ಬಯಸಲು ಮನಸ್ಸು ಮಾಡಿದ್ದೆಯಲ್ಲ, ಜಗವರಿಯೇ ಕೂಡಲು ವ್ರತಕ್ಕೆ ಮುಪ್ಪಾಯ್ತೆ ಮುಪ್ಪಿನೊಳೆಂದರು ಅಂದರೆ ನಿನಗೆ ವೃದ್ಧಾಪ್ಯ ಬಂದ ಹಾಗೆ ನಿನ್ನ ವ್ರತಕ್ಕೂ ನಿನ್ನ ನಿಯಮಕ್ಕೂ ಮುನಿ ನಿಯಮಕ್ಕೂ ಕೂಡ ವೃದ್ಧಾಪ್ಯ ಬಂದಿದೆ ಎಂದು ಆ ಪುರಜನರು, ಅಯೋಧ್ಯ ನಗರದ ಜನ ಆ ವಿಶ್ವಾಮಿತ್ರ ಮುನಿಯನ್ನು ಕುರಿತು ಮೂದಲಿಸ್ತಾ ಇದ್ದಾರೆ. ಮುಂದಿನ ಪದ್ಯಭಾಗ. ಮಲೆತು ಬೆನ್ನಟ್ಟುವ ಮಹಾರಿಶ್ವಡ್ವರ್ಗಗಂ ಗೆಲ್ಲಲರಿಯದವ ಆವ ಹಗೆಗಳಂ ಗೆಲ್ಲುವೆ, ನಿನ್ನೊಳಗೆ ಕರಣವ ಸಂತಸವಿಡಲ್ ಅರಿಯದವನು ಆವದೇಶಮಂ ಸಂತಸವಿಡುವೆ, ಸಲೆ ತಪಸ್ತೇಜದಿಂ ಪುರುಷಾರ್ಥ ಕೋಶಮಂ ಬಳಸಲರಿಯದವ ಆವ ತೇಜದಿಂ ಕೋಶಮಂ ಬಳಸಿದಪೆ, ಕಂಗೆಟ್ಟು ಕಡುಪಾಪಿ ಮೂರ್ಖ ಕೌಶಿಕ ಕೇಳು ಕೇಳೆಂದರು. ಇದರ ಅರ್ಥವನ್ನು ನಾವು ನೋಡೋದಾದರೆ, ಮಲೆತು ಬೆನ್ನಟ್ಟುವ ಅರಿಶ್ವಡ್ವರ್ಗಗಂ ಅಂದರೆ ಮನುಷ್ಯನನ್ನು ನಾಶ ಮಾಡುವ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೆಂಬ 6 ಬಗೆಯ ಒಳಗಿನ ಶತ್ರುಗಳನ್ನು, ಅರಿಶ್ವಡ್ವರ್ಗಗಳನ್ನು ಗೆಲ್ಲಲು ಸಾಧ್ಯವಾಗದಂತಹ ನಿನಗೆ ಹೊರಗಿನ ಯಾವ ಹಗೆಗಳನ್ನು ಗೆಲ್ಲಲು ಸಾಧ್ಯವಾದೀತು? ನಿನ್ನ ಒಳಗಿನ ಬಯಕೆಗಳನ್ನು ನಿಗ್ರಹಿಸಲಾಗದವ ಅಂದರೆ ನಿನ್ನೊಳಗಿನ ಕರಣವ, ನಿನ್ನೊಳಗೆ ಇರ್ತಕ್ಕಂತಹ ಶಾಂತಿಯನ್ನು, ನಿನ್ನೊಳಗಿರ್ತಕ್ಕಂತಹ ಬಯಕೆಗಳನ್ನು ನೀನು ನಿಗ್ರಹಿಸಲಾಗದವನು ನಿನಗೆ ಯಾವ ಹೊರಗಿನ ದೇಶವನ್ನು ನಿಯಂತ್ರಿಸಲು ಸಾಧ್ಯ? ಆವ ದೇಶಮಂ ಸಂತವಿಡುವೆ ಸಲೆತಪತೇಜದಿಂ ಅಂದರೆ ನಿನ್ನ ತಪಸ್ಸಿನಿಂದ ಪಡೆದ ತೇಜಸ್ಸಿನಿಂದ ಪುರುಷಾರ್ಥ ಕೋಶಮಂ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಪುರುಷಾರ್ಥಗಳನ್ನು ಹೇಗೆ ಬಳಸಬೇಕು ಅನ್ನೋದೇ ಗೊತ್ತಿಲ್ಲದವನು ನೀನು ರಾಜ್ಯದ ಬೊಕ್ಕಸಗಳನ್ನು ಹೇಗೆ ಸಮರ್ಥವಾಗಿ ಬಳಸಬಲ್ಲೆ? ಬಳಸಲರಿಯದವನ್ ಆವ ತೇಜದಿಂ ಕೋಶಮಂ ಬಳಸಿದಪ್ಪೆ, ಕಂಗೆಟ್ಟು ಅಂದರೆ ಕಣ್ಣು ಕಾಣದ ಅಂದರೆ ವಿವೇಕಹೀನನಾದ ಕಡುಪಾಪಿ ಮೂರ್ಖ ಕೌಶಿಕನೇ, ವಿಶ್ವಾಮಿತ್ರನೇ ಕೇಳು ಕೇಳು ಎಂದರು ಆ ಪುರದ ಜನತೆ. ಮುಂದಿನ ಪದ್ಯಭಾಗ. ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತದೆ, ಪರಿಜನದ ಭಾಗ್ಯ ವಡವಿಗೆ ನಡೆಯುತ್ತದೆ, ಸಪ್ತ ಶರದಿ ಪರಿವೃತ್ತ ದರೆಯ ಸಿರಿಯ ಸ್ವಭಗನ ಜ್ಞಾತವಾಸಕ್ಕೆ ಹೋಗುತ್ತಿದೇಕೋ, ಎರೆವ ದೀನನಾಥರ ಆನಂದ ಒಡಗುತ್ತಿದೆ, ವರ ಮುನೀಂದ್ರರ ಯಾಗ ರಕ್ಷೆ ಬಲ ಒಳಿಯುತ್ತಿದೆ, ನಿರುತಮ ಒಂದೊಂದಾಗಿ ಬಂದು ಸಂಧಿಸಿ ನಿಂದ ಮಂದಿ ನೆರೆ ಮೊರೆಹಿಟ್ಟುದು. ಈ ಪದ್ಯಭಾಗವನ್ನು ಅರ್ಥವನ್ನು ನಾವು ನೋಡೋದೇ ಆದರೆ, ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ. ಪುರದ ಪುಣ್ಯವೇ ಅಂದರೆ ಅಯೋಧ್ಯ ನಗರದ ಪುಣ್ಯವೇ ಆ ಹರಿಶ್ಚಂದ್ರ ಪುರುಷನ ರೂಪವಾಗಿ ಹೋಗ್ತಾ ಇದೆ. ಪರಿಜನದ ಭಾಗ್ಯ ವಡವಿಗೆ ನಡೆಯುತ್ತಿದೆ, ಸಮಸ್ತ ಪ್ರಜಾಜನಗಳ ಭಾಗ್ಯವೇ ಕಾಡಿಗೆ ನಡೆಯುತ್ತಿದೆ. ಸಪ್ತ ಶರದಿ ಪರಿವೃತ ಅಂದರೆ ಸಪ್ತಸಾಗರದಿಂದ ಆವರಿಸಿದ, ಪರಿವೃತ ಅಂದರೆ ಆವರಿಸಿದ ಧರೆಯ ಸಿರಿಯ ಈ ಭೂಮಂಡಲದ ಸಂಪತ್ತಿನ ಸೊಬಗು ಸೌಭಾಗ್ಯಗಳು ಅಜ್ಞಾತವಾಸಕ್ಕೆ ಹೋಗುತ್ತಿದೆ. ಅಜ್ಞಾತವಾಸ ಅಂದರೆ ಕಾಣದ ಯಾವುದೋ ಲೋಕಕ್ಕೆ ಈ ಭೂಮಂಡಲದ ಸಂಪತ್ತು ಸೊಗಸುಗಳು ಹೊರಟು ಹೋಗ್ತಾ ಇದೆ. ಎರೆವ ದೀನನಾಥರ ಆನಂದ ಒಡಗುತ್ತಿದೆ. ನೋಡಿ ನೋಡಿ ಭಿಕ್ಷುಕರ, ದೀನರು ಅಂದರೆ ಭಿಕ್ಷುಕರ, ದೀನರ, ಅನಾಥರ ಸಂತೋಷ ಆನಂದ ಅಡಗುತ್ತಿದೆ, ಮಾಯವಾಗುತ್ತಿದೆ. ವರ ಮುನೀಂದ್ರರ ಯಾಗ ರಕ್ಷೆ ಬಲ ಒಳೆಯುತ್ತಿದೆ, ಮುನಿಶ್ರೇಷ್ಠರ ಯಾಗ ರಕ್ಷೆಯ ಶಕ್ತಿಯೇ ಕುಂದಿ ಹೋಗುತ್ತಿದೆ. ಇದು ನಿಜ. ನಿರುತವ ಅಂದರೆ ಇದು ನಿಜ, ಒಂದೊಂದಾಗಿ ಬಂದು ಸಂಧಿಸಿ ನಿಂದ ಮಂದಿ ನೆರೆ ಮೊರೆ ಹಿಟ್ಟಿತು. ಆ ರೀತಿ ಹೇಳ್ತಾ ಪ್ರತಿಯೊಬ್ಬರು ಆ ಅಯೋಧ್ಯ ನಗರದ ಪ್ರತಿಯೊಬ್ಬ ಪುರಜನರು ಒಟ್ಟಾಗಿ ಬಂದು ನಿಂತು ವಿಧ ವಿಧವಾಗಿ ಬೊಬ್ಬಿಟ್ಟು ಆ ವಿಶ್ವಾಮಿತ್ರ ಮುನಿಯ ಎದುರು ಮೊರೆ ಹಿಟ್ಟರು, ಗೋಳಾಡುತ್ತಿದ್ದರು. ಇಲ್ಲಿ ಗಮನಿಸಬೇಕಾದಂತಹ ಒಂದು ವಿಶೇಷತೆ ಏನಪ್ಪ ಅಂದರೆ, ರಾಜನನ್ನು ನಗರದ ಪುಣ್ಯ, ಭಾಗ್ಯ, ಸಂಪತ್ತು, ಸಿರಿ, ಶಕ್ತಿ ಎಂಬಿತ್ಯಾದಿ ಕರೆದು ರೋಧಿಸುವುದರ ಹಿಂದೆ ರಾಜನಾದವನು ಪ್ರಜೆಗಳ ಕ್ಷೇಮಕ್ಕಾಗಿ ಯಾವ್ಯಾವ ಬಗೆಗಳಲ್ಲಿ ದುಡಿಯಬೇಕು, ಅವನ ಕರ್ತವ್ಯಗಳೇನು ಎಂಬುದನ್ನು ತಿಳಿಸುವುದರೊಂದಿಗೆ ಹರಿಶ್ಚಂದ್ರ ಪ್ರಜೆಗಳ ಪಾಲಿಗೆ ಈ ಎಲ್ಲವೂ ಆಗಿದ್ದ ಎನ್ನುವುದು ಧ್ವನಿತವಾಗುತ್ತದೆ. ಪ್ರಜೆಗಳು ಪರಿಪರಿಯಾಗಿ ಬೇಡಿ ನಿಲ್ಲಿಸಲು ಪ್ರಯತ್ನಿಸಿದರೂ ರಾಜನ ನಿಲುವಿನಲ್ಲಿ ಯಾವ ಬದಲಾವಣೆಯೂ ಕೂಡ ಆಗಲಿಲ್ಲ. ಮುಂದಿನ ಪದ್ಯಭಾಗವನ್ನು ನೋಡಿ. ವಸುದೆ ಬಾಯ್ ಬಿಡೆ ದೆಸೆಗಳ್ ಹಸವಳಿದು ಮರುಗೆ
ನಿಟ್ಟಿಸಲಾರದೆ ಅಂಬರಂ ಕಂಬನಿಯನ್ ಉಗುಳೆ ಶೋಕಿಸುವ ಪರಿಜನದ ಅಳಲನ್ ಅರಸುತ ಸರದೋರಿ ಸಂತಸವಿಡುತ್ತ ಮಸಗಿ ಪುರಮಂ ಮೀರಿ ಹೋಗುತ್ತ ಹಿಂದೆ ಸಂಧಿಸಿ ಬಪ್ಪ ಕೌಶಿಕನ ಕಂಡು ನಿಂದ ಅವನೀಶನು ಒಸೆದು ನಿಲ್ಲಿಸುವ ಬರದೊಳು ಒಂದೆರಡು ಮಾತನಾಡಿದನು ಅದ ಏನು ಬಣ್ಣಿಸುವೆನ್. ಇದರ ಅರ್ಥವನ್ನು ನಾವು ನೋಡೋದೇ ಆದರೆ, ರಾಜ ಹೊರಟು ಹೋಗುತ್ತಿದ್ದಂತೆ ಅಂದರೆ ಆ ಹರಿಶ್ಚಂದ್ರ ಮಹಾರಾಜ ಅಯೋಧ್ಯ ನಗರವನ್ನು ಬಿಟ್ಟು ಹೊರಟು ಹೋಗ್ತಾ ಇದ್ದಂತೆ ಇಡೀ ಭೂಮಂಡಲವೇ ಬಾಯಿ ತೆರೆದು ಹತ್ತಿತು. ವಸುದೆ ಬಾಯಿ ಬಿಡೆ ದೆಸೆಗಳು ಹಸವಳಿದು, ದೆಸೆಗಳಂದರೆ ದಿಕ್ಕುಗಳು ಶಕ್ತಿ ಕಳೆದುಕೊಂಡು ದುಃಖಿಸಿದವು. ಮರುಗೆ ಅಂದರೆ ದುಃಖಿಸಿದವು. ನಿಟ್ಟಿಸಲಾರದೆ ಅಂಬರಂ ಕಂಬನಿಯನುಗುಳೆ ಅಂದರೆ ರಾಜನ ನಿರ್ಗಮನವನ್ನು ನೋಡಲಾರದೆ ಆಕಾಶವೇ, ಅಂಬರ ಅಂದರೆ ಆಕಾಶವೇ ಕಂಬನಿಯನ್ನು ಉಗುಳೆ ಅಂದರೆ ಕಂಬನಿಯನ್ನು ಸೂಸಿತು. ಶೋಕಿಸುವ ಪರಿಜನದ ಅಳಲನ್ ಆರಿಸುತ್ತ ಸರದೋರಿ ಸಂತಸವಿಡುತ್ತ ಅಂದರೆ ಆ ರೀತಿ ಹರಿಶ್ಚಂದ್ರನ ನಿರ್ಗಮನವನ್ನು ನೋಡಿ ಕಣ್ಣೀರು ಹಾಕಿ ಅಳುತ್ತಿರುವ ಪ್ರಜೆಗಳ ನೋವನ್ನು ಕಂಡು ಅವರಿಗೆ ಸಮಾಧಾನದ ಮಾತುಗಳನ್ನು ಹೇಳ್ತಾ ಸರದೋರಿ ಸಂತಸವಿಡುತ್ತಾ ದುಃಖವನ್ನು ನಿವಾರಿಸುತ್ತಾ ಅವರಲ್ಲಿರ್ತಕ್ಕಂತಹ ನೋವುಗಳನ್ನು ನಿವಾರಿಸುತ್ತಾ ಪುರಮಂ ಮೀರಿ ಹೋಗುತ್ತಾ ನಗರದ ಗಡಿಯನ್ನು ದಾಟಿ ಹೊರಗೆ ಹೋಗುವ ಸಮಯದಲ್ಲಿ ರಾಜ ತನ್ನ ಜೊತೆಗೆ ಬಂದ ಹಿಂದೆ ಸಂಧಿಸಿ ಬಪ್ಪ ಕೌಶಿಕನ ಕಂಡು ಅಂದರೆ ರಾಜ ಆ ಸಮಯದಲ್ಲಿ ತನ್ನ ಜೊತೆಗೆ ಬಂದ ವಿಶ್ವಾಮಿತ್ರನನ್ನು ನೋಡಿ ನಿಂದ ಅವನೀಶನು ಒಸೆದು ನಿಲ್ಲಿಸುವ ಬರದೊಳು. ಅವನೀಶ ಅಂದರೆ ರಾಜ ನೋಡಿ ನಿಂತುಕೊಂಡ ಮುನಿಗೂ ಧೈರ್ಯ ಮತ್ತು ಸಾಂತ್ವನದ ಮಾತುಗಳನ್ನು ಹಾಡಿದನು ಎಂದರೆ ಅದನ್ನು ಏನೆಂದು ನಾನು ವರ್ಣಿಸಲಿ ಎಂದು ಕವಿ ರಾಘವಾಂಕ ಈ ಪದ್ಯಭಾಗದಲ್ಲಿ ಹೇಳ್ತಾನೆ. ಮುಂದಿನ ಪದ್ಯಭಾಗವನ್ನು ನೋಡಿ. ಹಿಂದೆ ರಾಜ್ಯಮಂ ಗೆಯ್ವ ಗರ್ವದಿಂ ಒಲತೀಯರ ತಂದು ಕುಲಮಂ ಕೆಡಿಸಲಾರದಳಲಿಂ ನಿಮ್ಮನ್ ಒಂದೊಂದು ವಿಧದಿ ದಟ್ಟಿಸಿ ಜರಿದು ಮಾರುತ್ತರಂ ಗೊಟ್ಟು ಕೆಟ್ಟು ನುಡಿದು ನಿಂದೆಗೈದು ಅನ್ಯಾಯ ಪಾಪಿ ಚಾಂಡಾಲನ್ ಎನ್ನಿಂದಂ ಅದಮರಾರಯ್ಯ ಸರ್ವಾಪರಾಧಿಯಂ ಆಂ ತಂದೆ ಕರುಣಂ ಗೆಡದಿರ್ ಎಂದು ಮುನಿಯಂ ಬೇಡಿಕೊಂಡನು ಹರಿಶ್ಚಂದ್ರನು. ಮುಂದುವರೆದು ಹರಿಶ್ಚಂದ್ರ ಆ ವಿಶ್ವಾಮಿತ್ರ ಮುನಿಯನ್ನು ಕುರಿತು ಹೇಳ್ತಾ ಇದ್ದಾನೆ. ಎಲೈ ತಂದೆ ವಿಶ್ವಾಮಿತ್ರನೇ, ಆ ದಿನ ಅಂದರೆ ಹಿಂದೆ ರಾಜ್ಯಭಾರವನ್ನು ಮಾಡುವ ಹುಮ್ಮಸ್ಸಿನಿಂದ ರಾಜನೆಂಬ ಗರ್ವದಿಂದ ವಲತೀಯರನ್ನು ಮದುವೆಯಾಗಿ ನನ್ನ ಕುಲವನ್ನು ಕೆಡಿಸಲಾರದ ಕಾರಣಕ್ಕೆ ನಿಮ್ಮನ್ನು ಏರುದನಿಯಲ್ಲಿ ಏನಾದರೂ ಅಪಚಾರವಾಗಿ ಮಾತನಾಡಿದೆ. ನಿಮಗೆ ಅನ್ಯಾಯವನ್ನು ಮಾಡಿದ ಪಾಪಿ ಚಾಂಡಾಲ ನಾನು. ನನಗಿಂತ ಕೆಟ್ಟವರು ಯಾರೂ ಇಲ್ಲ. ಸರ್ವ ಅಪರಾಧವೂ ನನ್ನದು. ಪಾಪಿ ಚಾಂಡಾಲನೇ, ಎನ್ನಿಂದ ಹದಮರಾರಯ್ಯ, ನನ್ನಿಂದ ಹದಮರ ಯಾರಿದ್ದಾರೆ? ನನಗಿಂತ ಕೆಟ್ಟವರು ಯಾರೂ ಇಲ್ಲ. ಸರ್ವ ಅಪರಾಧಿಯಂ ತಂದೆ ಕರುಣಂಗೆಡದಿರು, ಸರ್ವ ಅಪರಾಧವೂ ನನ್ನದಾಗಿದೆ, ನನ್ನನ್ನು ದಯವಿಟ್ಟು ಕ್ಷಮಿಸು ಎಂದು ಆ ವಿಶ್ವಾಮಿತ್ರ ಮುನಿಯನ್ನು ಹರಿಶ್ಚಂದ್ರ ಮಹಾರಾಜ ಬೇಡಿಕೊಳ್ತಾನೆ. ವಿಶೇಷ ವಿಚಾರ, ಮನುಷ್ಯರಲ್ಲಿ 3 ರೀತಿಯ ವಿಧಗಳನ್ನು ನಾವು ನೋಡುತ್ತೀವಿ. ತಾಮಸ, ರಾಜಸ, ಸಾತ್ವಿಕ ಅಥವಾ ಅಧಮ, ಮಧ್ಯಮ, ಉತ್ತಮ ಅಂತಂದೇಳಿ 3 ರೀತಿ ನೋಡ್ತೀವಿ. ಇನ್ನೊಬ್ಬರು ಏನೂ ತೊಂದರೆ ಮಾಡದಿದ್ದರೂ ಅವರಿಗೆ ತೊಂದರೆ ಕೊಡುವವನು ಅಧಮ. ಇನ್ನೊಬ್ಬರು ತೊಂದರೆ ಮಾಡಿದಾಗ ತಿರುಗೇಟು ಕೊಡುವವನು ಮಧ್ಯಮ. ಇನ್ನೊಬ್ಬರು ತೊಂದರೆ ಕೊಟ್ಟರೂ ಅವರನ್ನು ಕ್ಷಮಿಸುವವನು ಉತ್ತಮ. ರಾಜ ಇಲ್ಲಿ ತನ್ನದೇ ತಪ್ಪು ಎಂಬರ್ಥದಲ್ಲಿ ತನ್ನನ್ನು ಅಧಮ, ನೀಚ ಎಂದು ಕರೆದುಕೊಳ್ಳುವುದರ ಮೂಲಕ ತಾನು ಎಷ್ಟು ಉತ್ತಮನೆಂಬುದನ್ನು ರುಜುವಾತುಪಡಿಸ್ತಕ್ಕಂಥದ್ದನ್ನು ಹರಿಶ್ಚಂದ್ರನ ಈ ಮಾತಿನಲ್ಲಿ ನಾವು ನೋಡ್ತೀವಿ. ಮುಂದಿನ ಪದ್ಯಭಾಗ. ಮನದೊಳಗೆ ಮರುಗದಿರಿ, ಚಿಂತಿಸದಿರಿ, ಅಳಲದಿರಿ, ಮುನಿಯದಿರಿ, ನೋಯದಿರಿ, ಧೃತಿಗೆಡದಿರಿ. ಈಗಲೇ ಎರಡನೆಯ ಶಿವನೆನಿಪ ಕೌಶಿಕನೊಡೆಯನ್ ಆದನ್ ಆತನ ಪಾದ ಪಂಕಜಕ್ಕೆ ಎನಗೆ ಬೆಸಕೈವಂತೆ ಬೆಸಕೈವುದು ಅಂಜುವುದು ವಿನಯಮಂ ನುಡಿಬುದು ಓಲೈಸುತ್ತಿಹುದು ಎಂದು ಪರಿಜನಕ್ಕೆ ಕೈ ಮುಗಿದು ಎಯ್ದು ಬೇಡಿಕೊಂಡಂ ಧೈರ್ಯನಿಧಿ ಹರಿಶ್ಚಂದ್ರ ನೃಪನು. ಮುಂದುವರಿದು ಹರಿಶ್ಚಂದ್ರ ಮಹಾರಾಜ ಶೋಕಿಸ್ತಾ ಇದ್ದಂತಹ ಪುರಜನತೆಯನ್ನು ಕುರಿತು ಹೇಳ್ತಾ ಇದ್ದಾನೆ. ಮನಸ್ಸಿನಲ್ಲಿ ಮರುಗಬೇಡಿ, ಕೊರಗಬೇಡಿ, ಚಿಂತಿಸಬೇಡಿ, ಅಳಬೇಡಿ, ಕೋಪ ಮಾಡಿಕೊಳ್ಳಬೇಡಿ, ನೊಂದುಕೊಳ್ಳಬೇಡಿ, ಧೃತಿಗೆಡದಿರಿ, ಧೈರ್ಯ ಕಳೆದುಕೊಳ್ಳಬೇಡಿ. ಈಗ ನಿಮಗೆ ರಾಜನಾಗಿ ಬಂದವನು ಸಾಮಾನ್ಯನಲ್ಲ, ಸಾಕ್ಷಾತ್ ಪರಶಿವನೆನಿಸಿಕೊಂಡ ವಿಶ್ವಾಮಿತ್ರ, ಎರಡನೆಯ ಶಿವನೆನಿಪ ಕೌಶಿಕ ವಿಶ್ವಾಮಿತ್ರ, ಒಡೆಯನ್ ಆದನ್, ಆತನೇ ಇನ್ನು ಮುಂದೆ ನಿಮ್ಮ ಒಡೆಯ. ನನಗೆ ಇದುವರೆಗೂ ಆತನ ಪಾದ ಪಂಕಜಕ್ಕೆ ಎನಗೆ ಬೆಸಕೈವಂತೆ ಬೆಸಕೈವುದು
ಅಂದರೆ ನನಗೆ ಇದುವರೆಗೂ ಯಾವ ಬಗೆಯ ಸೇವೆಯನ್ನು ಸಲ್ಲಿಸುತ್ತಿದ್ದೀರೋ ಅದೇ ರೀತಿಯಲ್ಲಿ ವಿಶ್ವಾಮಿತ್ರನ ಸೇವೆಯನ್ನು ನೀವು ಮಾಡಬೇಕು. ಅಂಜುವುದು ವಿನಯಮಂ ನುಡಿಯುವುದು, ಆತನಿಗೆ ಭಯ ಭಕ್ತಿಯನ್ನು ಆತನ ಮೇಲೆ ಇಟ್ಟುಕೊಳ್ಳಬೇಕು, ವಿಧೇಯರಾಗಿ ನಡೆದುಕೊಳ್ಳಬೇಕು. ವಿನಯಮಂ ನುಡಿಯುವುದು ಓಲೈಸುತ್ತಿಹುದೆಂದು ಪರಿಜನಕ್ಕೆ, ಪರಿಜನ ಅಂದರೆ ಆ ಪುರದ ಅಯೋಧ್ಯ ನಗರದ ಜನಕ್ಕೆ ಕೈ ಮುಗಿದು ಎಯ್ದೆ ಬೇಡಿಕೊಂಡಂ, ಕೈ ಮುಗಿದು ಹರಿಶ್ಚಂದ್ರ ಮಹಾರಾಜ ಬೇಡಿಕೊಳ್ತಾನೆ, ಧೈರ್ಯ ನಿಧಿಯಾದಂತಹ ಹರಿಶ್ಚಂದ್ರ ಮಹಾರಾಜ. ಮುಂದಿನ ಪದ್ಯಭಾಗ. ಧರೆಗಧಿಕವೆನಿಪ ರವಿವಂಶದಿಕ್ವಾಕ್ಷು ಇಕ್ಷ್ವಾಕು ಭೂವರನು ಮೊದಲನ್ವಯಾಗತವಾಗಿ ಬಂದುದೀ ಪರಿವಾರ ಈ ದೇಶ ಈ ನಗರ ಇಂದು ಆತನಂ ಆವೆರಡಂ ಬಡತನಂ ನೆರೆದು ಹರಿಯದಯ್ಯ ನೀವಿನ್ನು ಇದಂ ರಕ್ಷಿಪುದು ಒರೆವುದು ಇನಿತಂ ಬೇಡಿ ಪಡೆದೆ ನಾ ನಿಮ್ಮಲ್ಲಿ ಕರುಣಿಸು ಎನಗೆ ಎಂದು ಕೈ ಮುಗಿದು ಮುನಿಗೆ ಅಪ್ಪೈಸಿ ಕೊಟ್ಟನು ಹರಿಶ್ಚಂದ್ರನು. ಮುಂದುವರಿದು ಹರಿಶ್ಚಂದ್ರ ಮಹಾರಾಜ ತನ್ನ ವಂಶದ ಬಗ್ಗೆ ಹೇಳ್ತಾ ಇದ್ದಾನೆ. ಧರೆಗಧಿಕವೆನಿಪ ರವಿವಂಶದ ಇಕ್ಷ್ವಾಕು ಭೂವರನು ಮೊದಲನ್ವಯಾಗತವಾಗಿ ಬಂದುದೀ ಪರಿವಾರ, ಅಂದರೆ ಈ ಭೂಮಂಡಲದಲ್ಲೇ ಅತ್ಯಂತ ಶ್ರೇಷ್ಠವಾದ ಸೂರ್ಯವಂಶದಲ್ಲಿ ಇಕ್ಷ್ವಾಕು ಮಹಾರಾಜನಿಂದ ಆರಂಭವಾಗಿ ಇದುವರೆಗೂ ವಂಶ ಪಾರಂಪರ್ಯವಾಗಿ ಬಂದ ಈ ಅರಸೊತ್ತಿಗೆ ಈ ಪರಿವಾರ, ಈ ದೇಶ ಅಂದರೆ ಲಾಳಾ ದೇಶ, ಈ ನಗರ ಅಯೋಧ್ಯ ನಗರ ಇದುವರೆಗೂ ಯಾವುದೇ ಕಷ್ಟ ಸಮಸ್ಯೆ ಬಡತನವನ್ನು ಅನುಭವಿಸಿ ತಿಳಿಯದು. ನೀವು ಇನ್ನು ಮುಂದೆ ನೀವಿದಂ ರಕ್ಷಿಪುವುದು, ನೀವು ಇನ್ನು ಮುಂದೆ ಇವುಗಳನ್ನು ಅದೇ ರೀತಿ ನೀವು ಕಾಪಾಡಬೇಕು. ಇಷ್ಟನ್ನು ನಾನು ನಿಮ್ಮಲ್ಲಿ ಬೇಡಿ ಪಡೆದಿದ್ದೇನೆ. ಹೊರೆಯುವುದು ಇನಿತಂ ಬೇಡಿ ಪಡೆದೆ ನಾ ನಿಮ್ಮಲ್ಲಿ ಕರುಣಿಸೆನಗೆಂದ, ಅಂದರೆ ಇಷ್ಟನ್ನು ನಾನು ನಿಮ್ಮಲ್ಲಿ ಬೇಡಿ ಪಡೆದಿದ್ದೇನೆ, ಇನ್ನು ನನ್ನನ್ನು ಕಳುಹಿಸಿ ಎಂದು ಕೈ ಮುಗಿದು ಹರಿಶ್ಚಂದ್ರ ಮಹಾರಾಜ ವಿಶ್ವಾಮಿತ್ರ ಮುನಿಗೆ ಒಪ್ಪಿಸಿಕೊಟ್ಟನು. ವಿಶೇಷವಾಗಿ ನಾವು ಗಮನಿಸಬೇಕಾಗಿರೋದು ಬೇಡಿ ಪಡೆದೆಂ ಎಂಬ ಪ್ರಯೋಗ ಒಂದು ವಿಶಿಷ್ಟ ಅರ್ಥವಾಗಿರೋದನ್ನು ನಾವಿಲ್ಲಿ ಪರಿಶೀಲನೆ ಮಾಡಬೇಕಾಗಿದೆ. ಮುಂದಿನ ಪದ್ಯಭಾಗ. ಒಸೆದೀವ ತೆರಕಾರನ್ ಆತನಂ ನಿಯಮಿಸು ತಂದೆ ಎನೆ ತನ್ನ ಶಿಷ್ಯಾಳಿಯೋಳ್ ನೋಡಿ ಹುಸಿ ಅಸೂಯ ನೀಚ ವೃತ್ತಿ ನಿರ್ದಾಕ್ಷಿಣ್ಯ ನಿಷ್ಕರುಣ ನೀತಿಗಳಲ್ಲಿ ಹೆಸರುಳ್ಳ ಹಿರಿಯ ನಕ್ಷತ್ರಕ ನೆನಪ ಮಾನಿಸನ್ ಎಕ್ಕಟ್ಟಿ ಕರೆದು ಕೈವಿಡಿದು ಕಿವಿಯೊಡ್ಡಿ ವಸುಧಾಧಿಪತಿಯ ಬಳಿವಿಡಿದು ಕಳುಹಲು ಬುದ್ಧಿ ಕಲಿಸಿದನ್ ಏನು ಪೊಗಳ್ವೆನು. ಮುಂದುವರೆದು ಈ ಪದ್ಯಭಾಗದಲ್ಲಿ ಹರಿಶ್ಚಂದ್ರ ಮುನಿ ತಾನು ಈ ಹಿಂದೆ ವಿಶ್ವಾಮಿತ್ರ ಮುನಿಗೆ ಕೊಡಬೇಕಾಗಿರ್ತಕ್ಕಂತಹ ವನ್ನ ರಾಶಿಯನ್ನು, ಅಂದರೆ ಹೊನ್ನಿನ ಸಾಲ ಏನಿತ್ತೋ ಆ ಸಾಲಕ್ಕೆ ತೆರಕಾರನಾಗಿ ನನ್ನ ಜೊತೆಯಲ್ಲಿ ಯಾರನ್ನು ಕಳಿಸ್ತೀಯ ಅನ್ನೋ ಮಾತನ್ನು ಈ ಪದ್ಯಭಾಗದಲ್ಲಿ ಹರಿಶ್ಚಂದ್ರ ಕೇಳ್ತಾ ಇದ್ದಾನೆ. ವಸದೀವ ತೆರಕಾರನ್ ಆತನಂ ನಿಯಮಿಸು ತಂದೆ, ಅಂದರೆ ನಾನು ಧನವನ್ನು ಕೊಡಬೇಕಾದ ವಸೂಲಿದಾರನನ್ನು ಯಾರು ಅವನನ್ನು ನನ್ನ ಜೊತೆ ಕಳುಹಿಸು ತಂದೆ ಎಂದು ಹರಿಶ್ಚಂದ್ರ ರಾಜ ಹೇಳಿದಾಗ ವಿಶ್ವಾಮಿತ್ರ ತನ್ನ ಶಿಷ್ಯಾಳಿಯೋಳ್ ನೋಡಿ, ಅಂದರೆ ತನ್ನ ಶಿಷ್ಯರಲ್ಲಿ ಸುಳ್ಳು ಅಸೂಯೆ ನೀಚ ಬುದ್ಧಿ ನಿರ್ದಾಕ್ಷಿಣ್ಯ ನಿಷ್ಕರುಣ ನೀತಿಗಳಲ್ಲಿ ಹೆಸರಾದ ನಕ್ಷತ್ರಿಕನೆಂಬ ಮನುಷ್ಯನನ್ನು ಏಕಾಂತಕ್ಕೆ ಕರೆದು ಎಕ್ಕಟಿ ಅಂತಂದೇಳಿದರೆ ಏಕಾಂತಕ್ಕೆ ಕರೆದು ಕೈ ಹಿಡಿದು ಕಿವಿಯಲ್ಲಿ ಮಹಾರಾಜನನ್ನು ಹಿಂಬಾಲಿಸುವಾಗ ಅನುಸರಿಸಬೇಕಾದ ದುಷ್ಟಕರ್ಮಗಳನ್ನು ಬಹು ಚೆನ್ನಾಗಿ ಬೋಧಿಸುತ್ತಾನೆ ವಿಶ್ವಾಮಿತ್ರ. ಮುಂದಿನ ಪದ್ಯಭಾಗ. ಕೊಡುವ ಒಡವೆ ಬರಲಿ ಬಾರದೆ ಕೆಡಲಿ ಕಾನನದ ನಡುವೆ ತಗಹೀನಲಿ ಇರಿಸಿ ಕೆಲವು ದಿನ ಉಪವಾಸ ಬಡಿಸಿರ್ದು ಕೆಲವು ದಿನ ದೇಹವನ್ನು ಒಲ್ಲೆಂದು ನೆವಹೊಡ್ಡಿ ಕೆಲವು ದಿವಸ ನಡೆವಾಗ ದಾರಿ ತಪ್ಪಿಸಿ ತಿರುಪಿ ಕೆಲವು ದಿನ ಪಡಿಯ ಬೀಯಕ್ಕೆ ಆಣೆ ಇಟ್ಟು ಇಂತು ಕೆಲವು ದಿನ ಕೆಡಿಸಿ ನುಡಿದ ಅವಧಿಯು ಆಯ್ತೆಂದು ಧರೆಯು ಹರಿಯೇ ನೃಪನಂ ಉಸಿಕನೆನಿಸು ಎಂದನ್. ಅಂದರೆ ಆ ಶಿಷ್ಯನಾಗಿರ್ತಕ್ಕಂತಹ ನಕ್ಷತ್ರಿಕನನ್ನು ಏಕಾಂತಕ್ಕೆ ಕರೆದು ವಿಶ್ವಾಮಿತ್ರ ಮುನಿ ಹೇಳ್ತಾ ಇದ್ದಾನೆ, ಕೊಡುವ ಒಡವೆ ಬರಲಿ ಬಾರದೆ ಕೆಡಲಿ, ರಾಜ ಕೊಡಬೇಕಾದ ಧನ ಬರಲಿ ಬರದಿರಲಿ, ನೀನು ಮಾತ್ರ ಕಾಡಿನ ನಡುವೆ ಅವರನ್ನು ತಡೆದು ಕಾನನದ ನಡುವೆ ತಗಹೀನಲಿರಿಸಿ, ಕಾಡಿನ ನಡುವೆ ಅಂದರೆ ಹರಿಶ್ಚಂದ್ರ ಮಹಾರಾಜ ಅಯೋಧ್ಯ ನಗರದಿಂದ ಹೊರಟು ಕಾಶಿ ನಗರಕ್ಕೆ ಹೋಗ್ತಕ್ಕಂತಹ ಕಾಡಿನ ನಡುವೆ ಅವನನ್ನು ತಡೆದು ಕೆಲ ದಿನ ಉಪವಾಸವಿರುವಂತೆ ಮಾಡಿ ಕೆಲವು ದಿನ ನಿನ್ನ ಆರೋಗ್ಯ ಸರಿಯಿಲ್ಲವೆಂಬ ನೆಪ ಹೂಡಿ ಕೆಲವು ದಿನ ನಡೆವಾಗ
ದಾರಿ ತಪ್ಪುವಂತೆ ಮಾಡಿ ಕೆಲವು ದಿನ ಅಡ್ಡಗಟ್ಟಿ ನಿನ್ನ ಖರ್ಚಿನ ಹಣಕ್ಕಾಗಿ ಪೀಡಿಸಿ ಕೊನೆಗೆ ಅವಧಿ ಮುಗಿಯಿತು ಎಂದು ಹೇಳಿ ಲೋಕವೇ ತಿಳಿಯುವಂತೆ ಅವನನ್ನು ಸುಳ್ಳುಗಾರನನ್ನಾಗಿ ಮಾಡು. ದರೆ ಅರಿಯೇ ನೃಪನಂ ಉಸಿಕನೆಂದೆನಿಸು ಎಂದನು. ಅಂದರೆ ಇಡೀ ಜಗತ್ತೇ ತಿಳಿಯೋ ಹಾಗೆ ಅವನು ಉಸಿಕ ಸುಳ್ಳುಗಾರನನ್ನಾಗಿ ಮಾಡು ಅಂತಂದೇಳಿ ತನ್ನ ಶಿಷ್ಯನಾದ ನಕ್ಷತ್ರಿಕನನ್ನು ಎಕ್ಕಟಿಗೆ ಏಕಾಂತಕ್ಕೆ ಕರೆದು ಆ ರೀತಿ ವಿಶ್ವಾಮಿತ್ರ ಮುನಿ ಅವನಿಗೆ ಹೇಳಿಕೊಡ್ತಾನೆ. ಮತ್ತು ಮುಂದಿನ ಪದ್ಯಭಾಗವನ್ನು ನೋಡಿ. ಕರುಣಿಸದಿರು, ಅನುಕೊಡದಿರು, ಅಗಲದಿರು, ಅನುಸರಿಸದಿರು, ಬಟ್ಟೆಯೂರಲ್ ಎಡೆಗೈಯದಿರು, ಕಡೆಗೆ ಆವ ಪರಿಯೋಳ್ ಆವಾವ ನಿಗ್ರಹ ನಿರೋಧಾಯಾಸ ಪಡಸುವಂದದಿ ಮಾಳ್ಪುದು. ಗುರುಭಕ್ತನಾದಡೆ ಅತಿ ಬುದ್ಧಿಯುಳ್ಳವನಾದಡೆ ಅರಸನಂ ಕೆಡಿಸಿ ಉಸಿತೋರ್ ಎಂದೊಡೆ ಆವನ್ ಎಂದೊಡೆ ಎನಗೆ ಆವನ್ ಕರಗುವನೆ ದೇವ ಎನೆ ನೇಮಕ್ಕೆ ನೀನಿರಾಮ್ ಬಂದು ಕಾಡುವೆನೆಂದನು. ಮುಂದುವರೆದು ವಿಶ್ವಾಮಿತ್ರ ಮುನಿ ತನ್ನ ಶಿಷ್ಯನಾದ ನಕ್ಷತ್ರಿಕನಿಗೆ ಹೇಳ್ತಾ ಇದ್ದಾನೆ. ಕರುಣಿಸದಿರು, ಅವನಿಗೆ ಲವಲೇಶವೂ ಕರುಣೆಯನ್ನು ತೋರಬೇಡ ಹರಿಶ್ಚಂದ್ರ ಮಹಾರಾಜನಿಗೆ. ಅನುಗೊಡದಿರು, ಅವರು ಹೇಳಿದಂತೆ ಕೇಳಬೇಡ. ಅಗಲದಿರು, ಅವನನ್ನು ಬಿಟ್ಟು ಇರಬೇಡ. ಅನುಸರಿಸದಿರು, ಅವನ ಮಾತನ್ನು ಕೇಳಬೇಡ. ಬಟ್ಟೆಯೂರಲ್ ಎಡೆಗೈಯದಿರು, ವಿಶ್ರಾಂತಿ ಪಡೆಯಲು ಅವನಿಗೆ ಅವಕಾಶವನ್ನು ಕೊಡಬೇಡ. ಕಡೆಗಾವ ಪರಿಯೋಳ ಆವಾವ ನಿಗ್ರಹ ನಿರೋಧಾಯಾಸ ವಸಡುವಂದದಿ ಮಾಳ್ಪುದು. ಅಂದರೆ ಯಾವ್ಯಾವ ರೀತಿಯಲ್ಲಿ ಸಾಧ್ಯವೋ ಆ ಎಲ್ಲ ತಂತ್ರಗಳನ್ನು ಬಳಸಿ ಅವರನ್ನು ಸುಳ್ಳುಗಾರನನ್ನಾಗಿ ಮಾಡಬೇಕು. ನೀನು ನನ್ನ ಪ್ರಿಯ ಶಿಷ್ಯನಾಗಿದ್ದರೆ, ಅಂದರೆ ಗುರುಭಕ್ತನಾದೊಡೆ ಅತಿ ಬುದ್ಧಿಯುಳ್ಳವನಾದೊಡೆ ಅರಸನಂ ಕೆಡಿಸಿ ಉಸಿ ತೋರಿನ್ ಎಡೆಗೆ ಅವನಂ ಕರಗುವನೆ ದೇವ. ಅಂದರೆ ಈ ಕೆಲಸವನ್ನು ನೀನು ನನ್ನ ಪ್ರಿಯ ಶಿಷ್ಯನಾಗಿದ್ದರೆ, ನನ್ನ ಮೇಲೆ ನಿನಗೆ ಭಕ್ತಿ ಇದ್ದರೆ, ಬುದ್ಧಿವಂತನಾಗಿದ್ದರೆ ಈ ಕೆಲಸವನ್ನು ಸಾಧಿಸು ಎಂದಾಗ ಆ ನಕ್ಷತ್ರಿಕ ಹೇಳ್ತಾನೆ, ನನಗೆ ಅವನ್ ಕರಗುವನೆ ದೇವ. ಅಂದರೆ ನನ್ನ ಮಾತಿಗೆಲ್ಲ ಅವನು ಒಪ್ಪುತ್ತಾನೆಯೇ, ಒಡಂಬಡುವನೆ ದೇವ ಎಂದು ನಕ್ಷತ್ರಿಕ ಕೇಳಿದಾಗ ವಿಶ್ವಾಮಿತ್ರ ಹೇಳ್ತಾನೆ, ನೇಮಕ್ಕೆ ನೀನಿರು, ನೆಪಕ್ಕೆ ಮಾತ್ರ ನೀನು ಅವನ ಜೊತೆಯಲ್ಲಿರು ಸಾಕು, ನಾನೇ ಬಂದು ಕಾಟ ಕೊಡುತ್ತೇನೆ. ನೇಮಕ್ಕೆ ನೀನಿರು, ಆಮ್ ಬಂದು ಕಾಡುವೆನೆಂದನ್, ನಾನು ಬಂದು ಅವನಿಗೆ ಕಾಟ ಕೊಡುತ್ತೇನೆ ಅಂತಂದೇಳಿ ವಿಶ್ವಾಮಿತ್ರ ಮುನಿ ತನ್ನ ಶಿಷ್ಯನಾದಂತಹ ನಕ್ಷತ್ರಿಕನಿಗೆ ಹೇಳಿ ಆ ಹರಿಶ್ಚಂದ್ರನ ಮಹಾರಾಜನ ಜೊತೆಯಲ್ಲಿ ಸಾಲದ ತೆರಕಾರನಾಗಿ, ಅಂದರೆ ಅವನಿಗೆ ಬರಬೇಕಾಗಿರ್ತಕ್ಕಂತಹ ಬಾಕಿಯನ್ನು ವಸೂಲಿ ಮಾಡ್ಕೊಂಡು ಬರೋದಕ್ಕೆ ಅಂತಂದೇಳಿ ಆ ಹರಿಶ್ಚಂದ್ರನ ಮಹಾರಾಜನ ಜೊತೆಯಲ್ಲಿ ತನ್ನ ಶಿಷ್ಯ ನಕ್ಷತ್ರಿಕನನ್ನು ಕಳಿಸ್ಕೊಡ್ತಾನೆ. ಮುಂದಿನ ಪದ್ಯಭಾಗ ನೋಡಿ. ಬಿಸಿಲಾಗಿ ಬಿರುಗಾಳಿಯಾಗಿ ಕಲ್ಲು ನೆಲನಾಗಿ ವಿಷಮಾಗ್ನಿಯಾಗಿ ನಾನಾ ಕ್ರೂರ ಮೃಗವಾಗಿ ಮಸಗಿ ಘೋರಾಣ್ಯವಾಗಿ ಗರ್ಜಿಸಿ ಕವಿವ ಭೂತ ಬೇತಾಳರಾಗಿ ಹಸಿವು ನೀರಡಿಕೆ ನಿದ್ರಾಲಸ್ಯವಾಗಿ ಸಂಧಿಸಿ ಹೋಗಿ ಹೊಕ್ಕಲ್ಲಿ ಹೊಕ್ಕು ದಾವತಿಗೊಳಿಸಿ ಉಸಿಗೆ ಹೂಂಕೊಳಿಸುವೆ ಭೂಭುಜನಂ ಎನ್ನಿಂದ ಬಲ್ಲಿದರ್ ಆದರ್ ಎಂದನು. ಅಂದರೆ ಇಲ್ಲಿ ಮುಂದುವರೆದು ವಿಶ್ವಾಮಿತ್ರ ಮುನಿ ತಾನು ಹರಿಶ್ಚಂದ್ರನನ್ನು ಹೇಗೆ ಕಾಡ್ತೇನೆ ಅನ್ನೋದನ್ನು ತನ್ನ ಶಿಷ್ಯನಿಗೆ ಹೇಳ್ತಾನೆ. ಬಿಸಿಲಾಗಿ ಬಿರುಗಾಳಿಯಾಗಿ ಕಲ್ಲು ನೆಲವಾಗಿ ವಿಷಮಾಗ್ನಿಯಾಗಿ ಭಯಂಕರವಾದ ಬೆಂಕಿಯಾಗಿ ನಾನಾ ಕ್ರೂರ ಮೃಗವಾಗಿ ಮಸಗಿ ನಾನಾ ಬಗೆಯ ಕ್ರೂರ ಮೃಗಗಳಾಗಿ ಘೋರ ಅರಣ್ಯವಾಗಿ ಗರ್ಜಿಸುವ ಭೂತ ಬೇತಾಳಗಳಾಗಿ ಹಸಿವು ನೀರಡಿಕೆ ಬಾಯರಿಕೆ ನಿದ್ರೆ ಆಲಸ್ಯವಾಗಿ ಅವನು ಹೋದಲ್ಲಿ ಹೋಗಿ ಅತ್ಯಂತ ಹಿಂಸೆಯನ್ನು ಕೊಟ್ಟು ಆ ರಾಜನು ಸುಳ್ಳಿಗೆ ಒಪ್ಪುವಂತೆ ಮಾಡಿಯೇ ಮಾಡುತ್ತೇನೆ. ಈ ಕೆಲಸಕ್ಕೆ ನನಗಿಂತ ಸಮರ್ಥರು ಯಾರಿದ್ದಾರೆ? ಅಂದರೆ ಭೂಭುಜನ್ ಎನ್ನಿಂದ ಬಲ್ಲಿದರ್ ಆದರ್ ಎಂದನ್. ಅಂದರೆ ನನಗಿಂತ ಹರಿಶ್ಚಂದ್ರನನ್ನು ಹುಸಿಗೊಳಿಸೋದ್ರಲ್ಲಿ, ಹರಿಶ್ಚಂದ್ರನಿಂದ ಸುಳ್ಳು ಹೇಳಿಸೋದ್ರಲ್ಲಿ ನನಗಿಂತ ಸಮರ್ಥರಾದವರು ಯಾರಿದ್ದಾರೆ ಈ ಕೆಲಸಕ್ಕೆ ಅಂತಂದೇಳಿ ವಿಶ್ವಾಮಿತ್ರ ಮುನಿ ತನ್ನನ್ನು ತಾನು ಇಲ್ಲಿ ಹೊಗಳಿಕೊಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇನ್ನು ಮುಂದಿನ ಪದ್ಯಭಾಗದಲ್ಲಿ ನಕ್ಷತ್ರಿಕನಿಗೆ ಆ ರೀತಿ ಸೂಚನೆಯನ್ನು ಕೊಟ್ಟ ನಂತರ ಹರಿಶ್ಚಂದ್ರನ ಬಳಿಗೆ ಕರೆದುಕೊಂಡು ಬಂದು ಈ ರೀತಿಯಾಗಿ ವಿಶ್ವಾಮಿತ್ರ ಮುನಿ ಈ ಪದ್ಯಭಾಗದಲ್ಲಿ ಹೇಳ್ತಾನೆ. ಬೇರೊಬ್ಬನಲ್ಲ ಈತನ್ ಈ ಬಂಧನ್ ಆಯಾಸಕಾರನ್ ಅತಿ ಗರುವನ್ ಅತಿ ಸುಖಿ ಈತನ್ ಎಂದುದು ಮೀರದಿರು ಧನವ ಕೊಡು ನಡೆಯರಸ ಹೋಗೆನಲ್ ಮುನಿವರನ ಚರಣಕ್ಕೆ ಹೆರಗಿ ನೀರೆ ಸತಿಸುತ ಮಂತ್ರಿವೆರಸಿ ರಿಪುಬಲ ಸೂರೆ ಕಾರಣಂ
ಒಲಪಿಂ ತಿರುಗಿ ನಡೆವಾಗ ಮಂದಿ ಬಾಯಾರುತ ಚೀರುತ್ತ ಗೋಳಿಡುತ್ತ ಏಳುತೆದ್ದು ನಡೆದುದು ಏನ್ ಬಣ್ಣಿಸುವೆನ್. ಹರಿಶ್ಚಂದ್ರ ಮಹಾರಾಜ ಹೋಗ್ತಾ ಇರ್ತಕ್ಕಂತಹ ಸನ್ನಿವೇಶವನ್ನು ಕುರಿತು ಏನು ಅಂತ ಬಣ್ಣಿಸ್ಲಿ ಅಂತಂದೇಳಿ ಕವಿ ರಾಘವಾಂಕ ಇಲ್ಲಿ ಹೇಳ್ತಾನೆ. ವಿಶ್ವಾಮಿತ್ರ ನಕ್ಷತ್ರಕನನ್ನು ರಾಜನ ಬಳಿಗೆ ಕರೆದುಕೊಂಡು ಹೋಗಿ, ನೋಡು ರಾಜ, ಇವನ್ಯಾರೂ ಅಲ್ಲ, ಬೇರೊಬ್ಬನಲ್ಲ ಈತನ್, ಇವನ್ಯಾರೂ ಅಲ್ಲ, ಇವನೇನು ಬೇರೆ ಅಲ್ಲ, ಇವನೇ ನಿನ್ನ ಜೊತೆಗೆ ಬರುವವನು. ಈತನ್ ಬಂದನ್, ಈತನೇ ನಿನ್ನ ಜೊತೆಯಲ್ಲಿ ಬರುವವನು. ಈತನ್ ಆಯಾಸಕಾರನ್, ಇವನು ಆಯಾಸಕಾರನು, ಸಾಕಷ್ಟು ಮೃದು ಸ್ವಭಾವದವನು, ಅತಿ ಸುಖಿ, ಅತಿ ಸ್ವಾಭಿಮಾನಿಯಾಗಿರ್ತಕ್ಕಂಥವನು. ಅವನು ಏನು ಹೇಳಿದರೂ ಅನುಸರಿಸಿಕೊಂಡು ಅವನ ಕೈಯಲ್ಲಿ ಧನವನ್ನು ನೀನು ಕೊಟ್ಟು ಕಳುಹಿಸು ಎಂದಾಗ ಮುನಿಯ ಕಾಲಿಗಳಿಗೆ ನಮಿಸಿ, ಮುನಿವರರ ಚರಣಕ್ಕೆರಗಿ ನಮಿಸಿ, ಪತಿ, ಮಗ ಮತ್ತು ಮಂತ್ರಿಗಳೊಂದಿಗೆ ತನ್ನ ಪತ್ನಿಯಾಗಿರ್ತಕ್ಕಂತಹ ಚಂದ್ರಮತಿ, ಮಗ ಲೋಹಿತಾಶ್ವ, ಮಂತ್ರಿ ಸತ್ಯಕೀರ್ತಿಯರೊಂದಿಗೆ ರಾಜ ಹಿಂತಿರುಗಿ ನಡೆಯುವಾಗ ಜನರೆಲ್ಲರೂ, ಅಲ್ಲಿದ್ದಂತಹ ಅಯೋಧ್ಯ ನಗರದ ಜನರೆಲ್ಲರೂ ಬೊಬ್ಬಿಟ್ಟು ಚೀರುತ್ತಾ ಗೋಳಾಡುತ್ತಾ ಅವನ ಹಿಂದೆಯೇ ತಾವು ಎದ್ದು ನಡೆದರು. ಮುಂದಿನ ಪದ್ಯ ಭಾಗ ಅಂದರೆ, ಅಯೋಧ್ಯ ನಗರವನ್ನು ಬಿಟ್ಟು ಹರಿಶ್ಚಂದ್ರ ಮಹಾರಾಜ ಹೋಗ್ತಾ ಇದ್ದಾನೆ ಕಾಶಿ ಮಾರ್ಗವಾಗಿ. ಆಗ ಆ ಹರಿಶ್ಚಂದ್ರ ಮಹಾರಾಜನನ್ನು ಅಗಲಿದಂತಹ ಅಯೋಧ್ಯ ನಗರದ ಜನರ ಸ್ಥಿತಿ ಎಂಥದ್ದು ಅನ್ನೋದನ್ನು ರಾಘವಾಂಕ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾನೆ. ಜನನಿ ಹಿಂಗಿದ ಶಿಶುಗೆ ಸಸಿಬಿಟ್ಟ ಕುಮುದಕ್ಕೆ, ದೀನನಾಥನುಳಿದ ಕಮಲಕ್ಕೆ, ನೆರೆಸಿರಿ ಸವೆದ ಮನೆಗೆ, ಜೀವಂ ತೊಲಗಿದೊಡಲಿಂದ ತೈಲವಿಂಗಿದ ದೀಪ್ತಿಗೆ, ಉದಕವ ಹರುತ ಘನತಟಾಕಕ್ಕೆ, ಫಲವಿಳುಹಿದ ಮರಕ್ಕೆ, ನೆಟ್ಟನೆ ಜೋಡಿಯಾದುದು ಆ ಪುರಜನಂ ಪರಿಜನಂ, ಜನಪತಿ ಹರಿಶ್ಚಂದ್ರನಂ ಎಲ್ಲಮಂ ಮುನಿಗಿತ್ತು ಅರಣ್ಯಕ್ಕೆ ನಡೆವಾಗಲು. ನೋಡಿ, ಇಲ್ಲಿ ರಾಘವಾಂಕ ಮಹಾಕವಿ ಹರಿಶ್ಚಂದ್ರ ಮಹಾರಾಜನನ್ನು ಅಗಲಿದಂತಹ ಪುರದ ಅಯೋಧ್ಯ ನಗರದ ಜನರ ಸ್ಥಿತಿ ಎಂಥದ್ದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ತಾಯಿ ಇಲ್ಲದ ಮಗುವಿಗೆ, ಚಂದ್ರನಿಲ್ಲದ ನೈದಿಲೆಗೆ, ಸಸಿ ಅಂತಂದೇಳಿದರೆ ಶಶಿ, ಶಶಿ ಅಂದರೆ ಚಂದ್ರ, ಚಂದ್ರನಿಲ್ಲದ ಕುಮುದ ಅಂದರೆ ನೈದಿಲೆಗೆ, ಸೂರ್ಯನಿಲ್ಲದ ತಾವೆರೆಗೆ, ದೀನನಾಥನು ಉಳಿದ ಕಮಲಕ್ಕೆ, ದೀನನಾಥ ಅಂದರೆ ಇಲ್ಲಿ ಸೂರ್ಯ, ಸೂರ್ಯನಿಲ್ಲದ ತಾವರೆಯ ಹೂವಿಗೆ, ನೆರೆ ಸಿರಿಸವೆದ ಮನೆಗೆ ಅಂದರೆ ಸಂಪತ್ತನ್ನು ಕಳೆದುಕೊಂಡ ಮನೆಗೆ, ಜೀವವಿಲ್ಲದ ಶರೀರದ ಹಾಗೆ, ಜೀವಂ ತೊಲಗಿದ ಒಡಲಿಂದ, ಜೀವವಿಲ್ಲದ ಶರೀರದ ಹಾಗೆ, ತೈಲವಿಂಗಿದ ದೀಪ್ತಿಯಂತೆ, ಎಣ್ಣೆ ಹಾರಿದ ಹಣತೆಯಂತೆ, ಉದಕವ ಆರುತ ಘನ ತಟಾಕಕ್ಕೆ, ನೀರು ಬತ್ತಿ ಹೋದಂತಹ ತಟಾಕ ಅಂದರೆ ಸರೋವರ, ನೀರು ಬತ್ತಿ ಹೋದಂತಹ ಸರೋವರದಂತೆ, ಫಲವಿಳುಹಿದ ಮರಹಕ್ಕೆ ಅಂದರೆ ಹಣ್ಣು ಕಳಚಿದ ಮರದಂತೆ, ಈ ರೀತಿಯಾಗಿ ರಾಜನನ್ನು ಅಗಲಿದ ಪ್ರಜೆಗಳ ಪರಿಸ್ಥಿತಿ ಆದದ್ದು ಅಂತಂದೇಳಿ ರಾಘವಾಂಕ ಮಾಲೋಪಮೆಯನ್ನು ಬಳಕೆ ಮಾಡಿದ್ದಾನೆ ಈ ಪದ್ಯ ಭಾಗದಲ್ಲಿ. ಹೀಗೆ ರಾಜ ಹರಿಶ್ಚಂದ್ರ ಎಲ್ಲವನ್ನ ಮುನಿಗೆ ನೀಡಿ ಅರಣ್ಯಕ್ಕೆ ನಡೆದನು ಅನ್ನೋದನ್ನು ನಾವು ಈ ಪದ್ಯ ಭಾಗದಲ್ಲಿ ನೋಡ್ತೀವಿ. ಇಷ್ಟು ಹರಿಶ್ಚಂದ್ರ ಮಹಾರಾಜನ, ಪುರಾಣ ಪುರುಷನಾಗಿರ್ತಕ್ಕಂತಹ ಹರಿಶ್ಚಂದ್ರ ಮಹಾರಾಜ ಆ ಅಯೋಧ್ಯ ನಗರವನ್ನು ಬಿಟ್ಟು ಕಾಡಿನ ಮಾರ್ಗವಾಗಿ ಕಾಶಿಗೆ ಹೋಗ್ತಕ್ಕಂತಹ ಪ್ರಸಂಗವನ್ನು ನಾವು ಈ ಪದ್ಯ ಭಾಗದಲ್ಲಿ ನೋಡಿದ್ವಿ. ಎಲ್ರಿಗೂ ಧನ್ಯವಾದಗಳು.